ಫ್ರೆಂಡ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ದು ಮಾಡೆಲ್ ಕ್ವಶನ್ ಪೇಪರ್ 1ನ ಸಾಲ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ನಾನು ಪಾರ್ಟ್ ಡಿ ವರೆಗೂ ಸಾಲ್ವ್ ಮಾಡಿದ್ದೆ, ಅಂದರೆ 5 ಮಾರ್ಕ್ಸ್ವರೆಗೂ ಸಾಲ್ವ್ ಮಾಡಿದೆ. ಇವತ್ತಿನ ದಿವಸ ನಾನು ಪಾರ್ಟ್ ಇನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಟೋಟಲಿ 10 ಮಾರ್ಕ್ಸ್ದು ಕ್ವಶನ್ ಆಗಿರುತ್ತೆ. ಒಂದು 6 ಮಾರ್ಕ್ಸ್ ಕ್ವಶನ್ ಮತ್ತು ಒಂದು 4 ಮಾರ್ಕ್ಸ್ ಕ್ವಶನ್. ಓಕೆ, ಈ ಎಲ್ಲ 4 ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಯಾವ ಥರ ನಾವು ಸಾಲ್ವ್ ಮಾಡಬೇಕಂತ. ಸೊ ಮೊದಲಿಗೆ ಇಲ್ಲಿ 2 ಕ್ವಶನ್ಸ್ ಕೊಡ್ತಾರೆ. 2ರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಬರೆಯೋದಿರುತ್ತೆ. ಓಕೆ, 2 6 ಮಾರ್ಕ್ಸ್ ಇರುತ್ತೆ. ಒಂದು ಇಂಟಿಗ್ರೇಷನ್ ಇದ್ದರೆ ಒಂದು LPP ಇರುತ್ತೆ. ಸೊ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಇದನ್ನೇ ಚೂಸ್ ಮಾಡ್ತೀರಾ. ಸೊ ನಾನು ಇಲ್ಲಿ 2 ಕ್ವಶನ್ನ ಸಾಲ್ವ್ ಮಾಡಿ ನಿಮಗೆ ಇವತ್ತಿನ ದಿವಸ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯಾವ ಥರ ನಾವು ಈ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನು. ಓಕೆ, ಸೊ ಒಂದು ಎಕ್ಸಾಮಲ್ಲಿ ನೋಡ್ತಾ ಇದ್ರೆ 90% ಸ್ಟೂಡೆಂಟ್ಸದು ಆಪ್ಷನ್ ಏನಾಗಿರುತ್ತಪ್ಪ ಅಂದರೆ LPP ಆಗಿರುತ್ತೆ. ಬಟ್ ಇದು ಯಾಕೆ ಇದು ಆಗಿರುತ್ತೆ ಅಂದರೆ ಇದು ಈಸಿ ಇದೆ ಅಂತ ಸೆಲೆಕ್ಟ್ ಮಾಡ್ತೀರಾ. ಬಟ್ ಈಸಿ ಇದೆ ಅಂತ ಹೇಳಿ ಜಾಸ್ತಿ ಸ್ಟೂಡೆಂಟ್ಸ್ ನೆಗ್ಲೆಕ್ಟ್ ಮಾಡಿ ಮಾರ್ಕ್ಸ್ ಕಳ್ಕೊಂಡಿರೋದು ಇದೆ ಸ್ಟೂಡೆಂಟ್ಸ್. ಓಕೆ, ಆಬ್ವಿಯಸ್ಲಿ ಈಸಿ ಕ್ವಶನ್ ಬಂದೇ ಬರುತ್ತೆ. ಓಕೆ, ಇದ್ದೇನೆ ಈಸಿ ಕ್ವಶನ್ ಕೂಡ. ಬಟ್ ಸಾಲ್ವ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರೆಯೋದು, ಮಿನಿಮಮ್ ವ್ಯಾಲ್ಯೂ ಬರೆಯೋದು, ಪಾಯಿಂಟ್ಸ್ಗಳನ್ನ ತೊಗೊಳ್ಳೋದಲ್ಲಿ ಅಲ್ಲಿ ಮಿಸ್ಟೇಕ್ಸ್ ಮಾಡಿ ಮಾರ್ಕ್ಸ್ನ ಕಳ್ಕೊತಾ ಇದ್ದಾರೆ ಕೆಲವೊಂದು ಸ್ಟೂಡೆಂಟ್ಸು. ಸೊ ಹಾಗಾಗಿ ಪ್ರಾಪರಾಗಿ ನೋಡಿ ಸ್ಟೂಡೆಂಟ್ಸ್. ಐ ಥಿಂಕ್ ಇದೆಲ್ಲ ನಿಮ್ಗೆ ಆನ್ಸರ್ ಗೊತ್ತಿದೆ ಯಾವ ಥರ ಬರೀ ಸಾಲ್ವ್ ಮಾಡಬೇಕು ಅನ್ನೋದನ್ನು. ಬಟ್ ಎಲ್ಲಿ ಯೂಶ್ವಲಿ ಸ್ಟೂಡೆಂಟ್ ಮಿಸ್ಟೇಕ್ ಮಾಡ್ತಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಇದು ಯಾಕೆ ಮಿಸ್ಟೇಕ್ ಆಗುತ್ತೆ LPP ಗ್ರಾಫ್ ಅಂತಂದರೆ, ಲಾಸ್ಟಲ್ಲಿ ಸಾಲ್ವ್ ಮಾಡ್ತಾ ಇದ್ದೀರಾ, ಅಗೇನ್ ಎಕ್ಸಾಮ್ ಫಿಯರ್ ಒಂದಿರುತ್ತೆ, ಟೈಮ್ ಕಂಪ್ಲೀಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಹಾಗಾಗಿ ಫಾಸ್ಟಲ್ಲಿ ಮಾಡ್ಲಿಕ್ಕೆ ಹೋಗಿ ರಾಂಗ್ ಆನ್ಸರ್ ಬರೆದ್ಬಿಡ್ತೀರಾ. ಅನ್ನೆಸೆಸರಿ 6 ಮಾರ್ಕ್ಸ್ಗೆ ಮಾರ್ಕ್ಸ್ನ ಕಳ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಯಾವುದೂ ಮಿಸ್ಟೇಕ್ಸ್ ಮಾಡಬಾರ್ದು ಅಂದರೆ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿ. ನಾನು ಪ್ರತಿಯೊಂದನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೋಡಿ, ಇವಾಗ ಮೊದಲನೇದಾಗಿ ಫಸ್ಟ್ ಗ್ರಾಫ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. LPP ಕ್ವಶನ್ ಏನಿದೆ, ಮ್ಯಾಕ್ಸಿಮೈಸ್ ಆ್ಯಂಡ್ ಮಿನಿಮೈಸ್ Z = 3x + 9y ಅಗೇನ್ ಸಬ್ಜೆಕ್ಟ್ ಟು ದ ಕನ್ಸ್ಟ್ರೇಂಟ್ಸ್ ಅಂತ ಕೊಟ್ಟು ಇಲ್ಲಿ 3 ಇಕ್ವೇಷನ್ ಇರುವಂಥದ್ದು ಒಂದು ಕ್ವಶನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಈ 3 ಇಕ್ವೇಷನ್ ಇರುವಂಥದ್ದು ಕ್ವಶನ್ನ ನಾವು ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು. 2 ಇಕ್ವೇಷನ್ ಇದ್ದರೆ ಅದು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಬಟ್ ಈ 3 ಇಕ್ವೇಷನ್ ಕೊಟ್ಟಾಗ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಮೊದಲಿಗೆ ಇಲ್ಲಿ 3 ಇಕ್ವೇಷನ್ಸ್ಗಳನ್ನ ಕೊಟ್ಟಿದ್ರೆ ಫಸ್ಟ್ ಇಕ್ವೇಷನ್ನ ನಾನು ಇಲ್ಲಿ ಬರ್ಕೊತಾ ಇದ್ದೀನಿ. ಫಸ್ಟ್ ಇಕ್ವೇಷನ್ ಏನಿದೆ, x + 3y ಇಲ್ಲಿ ಲೆಸ್ ದ್ಯಾನ್ ಇದೆಯಲ್ಲ, ನಾನಿಲ್ಲಿ = 60 ಅಂತ ತೊಗೊತಾ ಇದ್ದೀನಿ. ಓಕೆನಾ. ಸೊ ಅದಾದಮೇಲೆ ಇವಾಗ ಈ ಎಕ್ಸ್ದು ಮತ್ತು ವೈದು ಪಾಯಿಂಟ್ನ ಬರ್ಕೋಬೇಕು. ಓಕೆ, ಯಾವ ಥರ ಬರ್ಕೋಬೇಕಂತಂದರೆ, ನಾನಿಲ್ಲಿ ಅದ್ರ ಸಲುವಾಗಿ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಇದು X ಕಾಲಮ್ ಅಂದ್ಕೊತೀನಿ, ಇದು Y, ಇದು ಪಾಯಿಂಟ್ ಹಾಕೊಳ್ಳಿ, X, Y ಪಾಯಿಂಟ್ ಅಂತ ಹಾಕೊಳ್ಳಿ. ಓಕೆ, ಸೊ ಯಾಕೆ ಇದೇ ಥರನ ಬರ್ಕೋಬೇಕಂದ್ರೆ, ಸೊ ನಮಗೆ ಈಸಿ ಆಗುತ್ತೆ ಪಾಯಿಂಟ್ಸ್ಗಳನ್ನ ಡಿನೋಟ್ ಮಾಡ್ಕೊಳ್ಳಿಕ್ಕೆ. ಅಗೇನ್ ಇನ್ನೊಂದು ಇಕ್ವೇಷನ್ ಬರ್ಕೊಂಡಾಗೂ ಅದನ್ನು ಅದೇ ಥರನಾಗಿ ಫಾಲೋ ಅಪ್ ಮಾಡೋಣ. ಓಕೆ, ಸೊ ಇವಾಗ ಫಸ್ಟ್ ಏನು ಮಾಡಬೇಕಂದ್ರೆ, X ಜಾಗದಲ್ಲಿ ನಾನು 0 ಹಾಕಿದೆ ಅಂತ ಅಂದ್ಕೊಳ್ಳಿ. X 0 ಆದರೆ Y ಆನ್ಸರ್ ಏನು ಉಳಿಯುತ್ತೆ, 3y. X 0 ಆಗಿಬಿಡುತ್ತೆ, 0 + 3y = 60 ಆಗುತ್ತೆ. ಅಗೇನ್ y = 60 / 3 ಮಾಡ್ತಾರೆ, ಯಾಕಂದರೆ 3 ಕಡೆ ಬಂದರೆ ಡಿವೈಡ್ ಬೈ 3 × 1 = 320, ಅಂದರೆ yದ ಆನ್ಸರ್ ಆಯಿತು 20. ಕರೆಕ್ಟಾ. ಅದಾದಮೇಲೆ ಇವಾಗ ಇದು ಪಾಯಿಂಟ್ಸ್ ಬಂತಲ್ಲ, ಪಾಯಿಂಟ್ಸ್ನ ಬರ್ಕೊಳ್ಳಿ. ಯಾಕಂದರೆ ಕೆಲವು ಸ್ಟೂಡೆಂಟ್ಸ್ ಇದನ್ನು ಮಿಸ್ಟೇಕ್ ಮಾಡ್ಕೊತಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಹರಿಬರಿ ಒಳಗೆ ಏನೋ ಮಿಸ್ಟೇಕ್ಸ್ ಮಾಡ್ತೀರಾ. ಸೊ ಅದೆಲ್ಲ ಆಗಬಾರ್ದಾದ್ರೆ, ಮಿಸ್ಟೇಕ್ಸ್ಗಳು ಅವಾಯ್ಡ್ ಆಗಬೇಕಂದ್ರೆ ಇದೊಂದು ಕಾಲಮ್ನ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಸೊ ಒಂದಂತೂ ಸಿಕ್ತು ನಮಗೆ. ನೆಕ್ಸ್ಟ್ ಏನು ಮಾಡ್ಕೋಬೇಕು, y ನ 0 ತೊಗೋಬೇಕು. ಸೊ ಯಾಕೆ ನಾವು y ನ 0 ತೊಗೋಬೇಕು, ಬೇರೆ ನಂಬರ್ ತೊಗೊಂಡ್ರೆ ಬರುತ್ತೆ, ನೀವು ಬೇಕಾದ ನಂಬರ್ಸ್ನ ತೊಗೊಳ್ಬೋದು. ಓಕೆ, ಸೊ ಇಲ್ಲಿ 0ನೇ ಯಾಕೆ ತೊಗೊಂತಂದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗಿಬಿಡುತ್ತೆ, ವಿತಿನ್ ಎ ಸೆಕೆಂಡ್ ನಾವು ಸಾಲ್ವ್ ಮಾಡ್ಬೋದು. ಹಾಗಾಗಿ ನಾವು 0 ತೊಗೊಳ್ತೀವಿ. ಓಕೆ, y 0 ಆದರೆ X ಆನ್ಸರ್ ಏನಾಗಿಬಿಡುತ್ತೆ ನೋಡಿ, 60 ಅಂತ ಡೈರೆಕ್ಟಾಗಿ ಬರೀಬೋದಲ್ವಾ. ಎಸ್, ಈ ರೀಸನ್ ಸಲುವಾಗಿ ನಾವು 0ನ ತೊಗೋತೀವಿ. ಓಕೆ, ನಮ್ಗೆ ಇಲ್ಲಿ ಒಂದು ಪಾಯಿಂಟ್ ಸಿಕ್ತು, X 60 ಇದ್ದಾಗ y 0 ಇರುತ್ತೆ. ಅರ್ಥ ಆಯ್ತಾ. ಓಕೆ, ಇನ್ನು ಸೆಕೆಂಡ್ ಇಕ್ವೇಷನ್ ಒಂದಿದೆ ನೋಡಿ. ಸೆಕೆಂಡ್ ಇಕ್ವೇಷನ್ ಏನಿದೆಪ್ಪ ಅಂದರೆ, X + y = 10 ಅಂತ ಬರ್ಕೊಳ್ಳಿ. ಅಗೇನ್ ಇಲ್ಲಿನೂ ಅದೇ ಥರನಾಗಿ ಫಾರ್ಮೆಟ್ನ ಫಾಲೋ ಅಪ್ ಮಾಡೋಣ. ಇಲ್ಲಿ X ಅಂತ ತೊಗೋತೀನಿ ನಾನು, ಇಲ್ಲಿ y, ಇದು X, Y ಪಾಯಿಂಟ್ನ ಬರ್ಕೊಳ್ಳೋವಂಥದ್ದು. ಓಕೆ, X ಪಾಯಿಂಟ್ ಏನಿದೆ ಫಸ್ಟ್ ಇಲ್ಲಿ 0 ತೊಗೊತೀರಾ. X 0 ಆದರೆ y 10 ಆಗಿರುತ್ತೆ. ಓಕೆ, ಅಗೇನ್ y 0 ಆದರೆ X 10 ಆಗಿರುತ್ತೆ. ಇದಕ್ಕೇನು ಕ್ಯಾಲ್ಕುಲೇಷನ್ ಮಾಡೋ ಜरूरत ಇಲ್ಲ. ಸೊ ನಾವು ಇಲ್ಲಿ ಡೈರೆಕ್ಟಾಗಿ ಪಾಯಿಂಟ್ನ ಬರ್ಕೋಬೋದು. ಇದು 0, 10 ಆಗಿದೆ, ಇದು 10, 0 ಆಗಿದೆ. ಕರೆಕ್ಟಾ. ಓಕೆ ಸ್ಟೂಡೆಂಟ್ಸ್, ಇವೆರಡು ಇಕ್ವೇಷನ್ ಆದಮೇಲೆ ಇಲ್ಲಿ ಥರ್ಡ್ ಇಕ್ವೇಷನ್ ಏನಿದೆ, ನಾನು ನಿಮ್ಗೆ ಹೇಳಿದೆ ಆಲ್ರೆಡಿ, ಇದು ಭಾಳ ಇಂಪಾರ್ಟೆಂಟ್. ಇದನ್ನು ಭಾಳ ಸ್ಟೂಡೆಂಟ್ಸು ಕನ್ಫ್ಯೂಷನ್ ಮಾಡಿಕೊಂಡು ರಾಂಗ್ ಮಾಡೋವಂಥದ್ದಾಗಿರುತ್ತೆ. ಓಕೆ, ಏನಿದೆ ಕ್ವಶನಪ್ಪ ಅಂದರೆ, X ಈಸ್ ಲೆಸ್ ದ್ಯಾನ್ = y ಇದೆ. ನಾನು ಏನು ಮಾಡ್ತೀನಿ, = ತೊಗೊತಾ ಇದ್ದೀನಿ. ಎಲ್ಲ ಇಕ್ವೇಷನ್ = ಅಂತ ತೊಗೊಂಡಿರೋದು. X = y ಅಂತಂದರೆ ಇದೆ ಅರ್ಥ ಏನಪ್ಪ ಅಂದರೆ, X ವ್ಯಾಲ್ಯೂ ಏನು ತೊಗೊಂಡ್ರೆ Y ವ್ಯಾಲ್ಯೂ ಅದೇ ಆಗಿರುತ್ತೆ ಅಲ್ವಾ. ಓಕೆ, ಸೊ ನಾನು ಇಲ್ಲಿ 0 ತೊಗೊಂಡೆ ಅಂತ ಅಂದ್ಕೊಳ್ಳಿ, ಇದು ಕೂಡ 0ನೇ ಆಗಿರುತ್ತೆ. ಅಂದರೆ ಒಂದು ಪಾಯಿಂಟ್ ನಮ್ಗೆ ಇಲ್ಲಿ ಸಿಕ್ಕಾಯಿತು, 0, 0 ಅಂತ ಹೇಳಿ. ಇನ್ನೂ ಒಂದು ಪಾಯಿಂಟ್ನ ತೊಗೋಬೇಕು. ಇನ್ನೊಂದು ಪಾಯಿಂಟ್ ಯಾವ್ದು ತೊಗೋಬೇಕಪ್ಪ ಅಂದರೆ, ನೀವು ಯಾವ್ದು ಬೇಕಾದ ಪಾಯಿಂಟ್ಸ್ ತೊಗೊಳ್ಬೋದು. ಬಟ್ ಇಲ್ಲಿ ಈ 2 ಪಾಯಿಂಟ್ಸ್ಗೆ ನಿಯರೆಸ್ಟ್ ಏನಾಗ್ತಾ ಇದೆ ಅದನ್ನು ತೊಗೊಂಡ್ರೆ ಸ್ವಲ್ಪ ಕರೆಕ್ಟ್ ಆಗಿರುತ್ತೆ. ನೀವು 1 ತೊಗೊಂಡ್ರೆ ಭಾಳ ಹುಡ್ಕಾಡ್ಬೇಕಾಗತ್ತೆ ಪಾಯಿಂಟ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿ. ಸೊ ಬೆಟರ್ ನಮಗೆ ಈ ವರ್ಡಕ್ಕೆ ನಿಯರ್ ಏನಂತ ಇದೆ, ಇದು 60 ತನಕ ಇದೆ, ಇದು 20 ಇದೆ. ಸೊ ಬೆಟರ್ ನಾವಿಲ್ಲಿ 20 20ನೇ ತೊಗೋಬೋದು, 30 30 ತೊಗೋಬೋದು. X 20 ಆಗಿದ್ರೆ y ಕೂಡ
20 ಆಗಿರುತ್ತೆ. ಸೊ 20, ಅಂತ ಬರೀಬೋದು. ಓಕೆ, ಸೊ ಈ 3 ಪಾಯಿಂಟ್ ಸಿಕ್ಕುವಲ್ಲ ಇಕ್ವೇಷನು, ನೀವು 20 ತೊಗೊಳ್ಳಿ 30 ತೊಗೊಳ್ಳಿ ಯಾವುದಾದ್ರೂ ತೊಗೊಳ್ಳಿ, ಎರಡು ಸೇಮ್ ಆನ್ಸರ್ ತೊಗೊಳ್ಬೇಕಾಗತ್ತೆ ಈ ಒಂದು ಥರ್ಡ್ ಇಕ್ವೇಷನ್ ಪ್ರಕಾರ. ಓಕೆನಾ. ಸೊ ಈ 3 ಇಕ್ವೇಷನ್ ನಾವು ಗ್ರಾಫಲ್ಲಿ ಡ್ರಾ ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟ್. ಇವಾಗ ಫಸ್ಟ್ ನಾವು ಸ್ಕೇಲ್ ತೊಗೋಬೇಕಾಗುತ್ತೆ ಸ್ಟೂಡೆಂಟ್. ಸ್ಕೇಲ್ ಏನು ತೊಗೊತೀರಾ, ಅಬ್ಸರ್ವ್ ಮಾಡಿ. ಇಲ್ಲಿ ಎಕ್ಸ್ ಆಕ್ಸಸ್ ಹೈಯೆಸ್ಟ್ ವ್ಯಾಲ್ಯೂ ಏನಿದೆ, ಇಲ್ಲಿ 60 ಇದೆ, ಇಲ್ಲಿ 10 ಇದೆ, ಇಲ್ಲಿ 20 ಇದೆ. ಅಂದರೆ 60 ಹತ್ತನ ಬರಬೇಕು ನಮ್ಮದು ಎಕ್ಸ್ ಆಕ್ಸಸ್ಸು. ಸೊ 60 ಅಂದರೆ ನಾನು 10 ತೊಗೊಂಡೆ ಅಂತಲೇ ಅನ್ಕೊಳ್ಳೋಣ. ಓಕೆ, 1 2 3 4 5 6 ಇದ್ದೇ ಇದೆ. 1 2 3 4 5 6 7 8 9 10 11 12 ಇದೆ. ಸೊ ನಾನು 2 ಸೆಂಟಿಮೀಟರ್ = 10 ಯೂನಿಟ್ನು ತೊಗೊಳ್ಬೋದು. ಓಕೆ, ಅಗೇನ್ ಈ ಥರ ವಾಯಲ್ಲಿ ನೋಡ್ತಾ ಹೋದರೆ ವಾಯಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ 10 20 ಅಷ್ಟೇ ಹೈಯೆಸ್ಟ್ ಇರುವಂಥದ್ದು. ಓಕೆ, ಆರಾಮಾಗಿ ನಾವು ಡ್ರಾ ಮಾಡ್ಬೋದು. ಈ ಥರ ನಿಮಗೂ ಒಂದು ಗ್ರಾಫ್ ಶೀಟ್ ಕೊಡ್ತಾರೆ, ಅದರಲ್ಲಿ ನೀವು ಕೌಂಟ್ ಮಾಡಿ ಅದನ್ನು ಪ್ರಾಪರಾಗಿ ಡ್ರಾ ಮಾಡಿ. ಸೊ ನಿಮ್ಮ ಡಯಾಗ್ರಾಮ್ ಯೂಶ್ವಲಿ ಸೆಂಟ್ರಲ್ಲಿ ಬರೋ ಹಾಗೆ ಚೆನ್ನಾಗಿ ಕ್ಲಿಯರಾಗಿ ಕಾಣುವ ಹಾಗೆ ಮಾಡಿ. ಎಲ್ಲೋ ಒಂದು ಕಾರ್ನರಲ್ಲಿ ತೊಗೊಂಡು ಸಾಲ್ವ್ ಮಾಡಬೇಡಿ. ಓಕೆ, ಸೊ ಆ ಥರ ಮಾಡೋದ್ರಿಂದ ಕ್ಲಿಯರಾಗಿ ಕಾಣಿಸೋದಿಲ್ಲ ಸ್ಟೂಡೆಂಟ್ಸ್. ಓಕೆ, ಎಸ್. ಸೊ ಇವಾಗ ನಾನು ಸ್ಕೇಲ್ನ ತೊಗೊತಾ ಇದ್ದೀನಿ ಸ್ಟೂಡೆಂಟ್ಸ್. ಓಕೆ, ಇದಾದಮೇಲೆ ವೈ ಆಕ್ಸಸ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇವಾಗ ನಾವು ಎಕ್ಸ್ ಆಕ್ಸಸ್ ವೈ ಆಕ್ಸಸ್ನ ತೊಗೊಂಡ್ಮೇಲೆ ಇಲ್ಲಿ ಬರ್ಕೊಂಡ್ಬಿಡೋಣ. ಸೊ ಇದೇನಾಗಿದೆ, ನಮ್ಮದು ಎಕ್ಸ್ ಆಕ್ಸಸ್ ಆಗಿದೆ, ಇದು ನೆಗೆಟಿವ್ ಇರುತ್ತೆ. ಸೊ ಇದು ವೈ ಆಕ್ಸಸ್ ನೆಗೆಟಿವ್, ಇದು ವೈ ಆಕ್ಸಸ್ ಪಾಸಿಟಿವ್. ಓಕೆ, ಸೊ ಇಲ್ಲಿ ಪಾಯಿಂಟ್ಸ್ಗಳನ್ನ ಡಿನೋಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಏನೇನಿದೆ ಪಾಯಿಂಟ್ಸ್ನ ನೋಡ್ತಾ ಹೋಗಿ. ಫಸ್ಟ್ ನಾನು ಆಲ್ರೆಡಿ ಹೇಳಿದೆ 2 ಸೆಂಟಿಮೀಟರ್ಗೆ ನಾನು 10 ಯೂನಿಟ್ ತೊಗೊತಾ ಇದ್ದೀನಿ. ಓಕೆ, ಅಂದರೆ 5 10 ತೊಗೊಂಡು ಹಾಗೆ 10 20 ಅಗೇನ್ 30 ಇಲ್ಲಿ 40 ಇಲ್ಲಿ 50 ಆಗುತ್ತೆ. ಇಲ್ಲಿ ಲಾಸ್ಟಲ್ಲಿ 60ನೇ ಲಾಸ್ಟ್ ಇರುವಂಥದ್ದು. ಓಕೆ, ನೀವು ಬೇಕಿದ್ರೆ 70 ತನಕ ಡ್ರಾ ಮಾಡ್ಬೋದು, ಏನು ಆಗಲ್ಲ. ಓಕೆ, ಇವಾಗ ಇಲ್ಲಿ ಏನು ಡಿಸ್ಟೆನ್ಸ್ ತೊಗೊಂಡಿದ್ದಿಲ್ಲ ಅದೇ ಡಿಸ್ಟೆನ್ಸ್ನೇ ವೈ ಆಕ್ಸಸ್ಸಲ್ಲಿ ತೊಗೊಳ್ಳಿ ಸ್ಟೂಡೆಂಟ್. ಓಕೆ, ಸೊ ವೈ ಆಕ್ಸಸ್ಸಲ್ಲಿ ತೊಗೊಂಡ್ರೆ ಏನಾಗುತ್ತೆ, ವೈ ಆಕ್ಸಸ್ದು ಪಾಯಿಂಟ್ಸು ಮ್ಯಾಕ್ಸಿಮಮ್ 20 30 ತನಕ ಇದೆ. ಸೊ ಇಲ್ಲಿ ನಾನು 10 20 30 40 ತನಕ ತೊಗೋತೀನಿ, ಯಾಕಂದ್ರೆ 40 ಮೇಲೆ ಇಲ್ಲೇ ಇಲ್ಲ. ಸೊ ಸಾಕು, 20 ತನಕ ಇದ್ರೂ ನಡೆಯುತ್ತೆ. ಓಕೆ, ಇದಾದಮೇಲೆ ಇವಾಗ ನಾವು ಪಾಯಿಂಟ್ನ ಡಿನೋಟ್ ಮಾಡ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿ. ಓಕೆ, ಸೊ ಫಸ್ಟ್ ಪಾಯಿಂಟ್ ಏನಿದೆ ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಫಸ್ಟ್ ಪಾಯಿಂಟಲ್ಲಿರೋದು x0 ಇದ್ದಾಗ y20 ಇರಬೇಕಂತ ಹೇಳ್ತಾರೆ. x0 ಇದ್ದಾಗ y20. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ಸಿಗ್ತಾ ನಮಗೆ. ಓಕೆ, x0 ಇದ್ದಾಗ y20 ಇರಬೇಕು. ಓಕೆ, ನೆಕ್ಸ್ಟು x60 ಇದ್ದಾಗ y0, ಅಂದರೆ x60 ಇಲ್ಲಿದೆ, y0 ಇರುತ್ತೆ. ಸೊ ಇದು ನಮಗೆ ಇವೆರಡು ಪಾಯಿಂಟ್ ಸಿಕ್ತು. ಇವೆರಡು ಪಾಯಿಂಟ್ನ ಜಾಯಿಂಟ್ ಮಾಡ್ಕೋಬೋದಲ್ವಾ. ಓಕೆ, ಸೊ ನಾನು ಇವಾಗ 2 ಪಾಯಿಂಟ್ನ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಕೂಡ ಸ್ವಲ್ಪ ಸ್ಕೇಲ್ ದೊಡ್ಡದಿದ್ದರೆ ಸೊ ಈಸಿಯಾಗಿ ಇಲ್ಲಿ ಡ್ರಾನ ಮಾಡೋಕ್ಕಾಗುತ್ತೆ ಸ್ಟೂಡೆಂಟ್ಸ್. ಇಲ್ಲ ಅಂದರೆ ರಾಂಗ್ ಆಗುವಂಥ ಆನ್ಸರ್ಸ್ಗಳಿರುತ್ತೆ. ಎಸ್, ಓಕೆ, ಸೊ ನಾನಿಲ್ಲಿ ಫಸ್ಟ್ ಇಕ್ವೇಷನ್ನ ಇಲ್ಲಿ ಬರೆದಾಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಏನಿತ್ತು ಇವಾಗ ಈ ಒಂದು ಇಕ್ವೇಷನ್ನ ಇಲ್ಲಿ ಬರ್ಕೊಳ್ಳೋಣ. ಏನಿತ್ತು ಇಕ್ವೇಷನ್ದು ಫಸ್ಟ್ ಈ ಇಕ್ವೇಷನ್ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರಲ್ಲ ಅದನ್ನು ಬರ್ಕೊಳ್ಳೋಣ. x + 3y ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 60. ಇಲ್ಲಿ ಲೆಸ್ ದನ್ನೇ ಬರ್ಕೋಬೇಕು, ಲೆಸ್ ದನ್ ಆರ್ ಈಕ್ವಲ್ಸ್ ಟು 60. ಓಕೆ, ಒಂದು ಲೈನ್ ನಮಗೆ ಇವಾಗ ಸಿಕ್ಕಾಯಿತು. ಇನ್ನು ನೆಕ್ಸ್ಟ್ ಸೆಕೆಂಡ್ ಒಂದು ಲೈನ್ ಇದೆ. x0 ಇದ್ದಾಗ y10 ಇದೆ, 10 ಇದ್ದಾಗ 0 ಇದೆ. ಸೊ x0 ಇದೆ ಅಂದರೆ ಎರಡು ಇಲ್ಲೇ ಸಿಕ್ಬಿಡುತ್ತೆ ಸ್ಟೂಡೆಂಟ್ಸ್ ನಮಗೆ. ಓಕೆನಾ, ಸೊ ಇದನ್ನು ಮೊದಲಿಗೆ ಡ್ರಾ ಮಾಡ್ಕೊಳ್ಳೋಣ. x0 ಇದ್ದಾಗ y10 ಇದೆ, ಇದು ಒಂದು ಸಿಕ್ತು. x10 ಇದ್ದಾಗ y0 ಅಂದರೆ 10 10 ಇವೆರಡು ಇಲ್ಲೇ ಸಿಕ್ಬಿಡುತ್ತೆ. ಸೊ ಇವೆರಡು ಲೈನ್ಗಳನ್ನ ಇವಾಗ ನಾವು ಜಾಯಿಂಟ್ ಮಾಡ್ಕೊಂತ. ಓಕೆ, ಸೊ ಇವಾಗ ಇದು ಒಂದು ಪಾಯಿಂಟ್ ಸಿಕ್ತು ಸ್ಟೂಡೆಂಟ್ಸ್. ಸೊ ಇವಾಗ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಒಂದು ಥರ್ಡ್ ಇಕ್ವೇಷನ್ ಸ್ಟೂಡೆಂಟ್ಸ್. ಈ ಥರ್ಡ್ ಇಕ್ವೇಷನ್ ಇದೆಯಲ್ಲ, ಸೊ ಇದು ಬಹಳ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಆಗುವಂಥದ್ದಾಗಿರುತ್ತೆ. ಏನಿದೆ, x0 ಇದ್ದಾಗ y0 ತೊಗೋತೀರಾ. ಓಕೆ, ಅದು ಒರಿಜಿನಲ್ ಇರುತ್ತೆ. ಸೊ ಇದು ಒರಿಜಿನ್ ಇದ್ದೇ ಇರುತ್ತೆ. ಸೊ ಇದೊಂಥರ ಇಲ್ಲಿ ಸಿಕ್ತು. ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನಿದೆ, x20 ಇದ್ದಾಗ y20. ನೀವು 30 ತೊಗೊಂಡ್ರೆ 30 ಇರುತ್ತೆ, 10 ತೊಗೊಂಡ್ರೆ 10 ಇರುತ್ತೆ. ನೋಡಿ, x10 ತೊಗೊಂಡಿದ್ರೆ ಅಂದರೆ 10 ಬರುತ್ತೆ, ಇಲ್ಲಿ ಇರುತ್ತಾ, ಅಥವಾ 20 ತೊಗೊಂಡಿದ್ರೆ ಇವಾಗ ಸೊ 20 ಈ ಥರ ಹೋಗ್ತೀರಾ, ಈ ಕಡೆ ಬರ್ತೀರಾ ಅಂದರೆ ಇದು ಇಲ್ಲಿ ಬಂದಿದೆ ಪಾಯಿಂಟು. ಸೊ 20 ಪಾಯಿಂಟ್ ಇಲ್ಲ. ಸಪೋಸ್ ನೀವು 30 ತೊಗೊಂಡಿದ್ರೆ 30ಗೂ ಜಾಯಿಂಟ್ ಆಗ್ತಾಯಿತ್ತು. ನೀವು ಯಾವ ಬೇಕಾದ ಪಾಯಿಂಟ್ಸ್ಗೆ ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಓಕೆ, ಸೊ ಸೇಮ್ ನಂಬರ್ ಇರಬೇಕಲ್ಲ, ಎರಡು ಈಕ್ವಲ್ ನಂಬರ್ ಇರುವಂಥದಕ್ಕೆ ಜಾಯಿಂಟ್ ಮಾಡಿದರೆ ಅದು ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಓಕೆ, ಸೊ ಇವಾಗ ನಾನು ಇವೆರಡು ಲೈನ್ಗಳನ್ನ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಎಸ್, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ಟೂಡೆಂಟ್. ನೀವು x0 ತೊಗೊಂಡ್ರೂ 0 ಇದೆ, 10 ತೊಗೊಂಡಾಗೂ 10 ಇದೆ, ಅಗೇನ್ 20 ತೊಗೊಂಡಾಗೂ ಕರೆಕ್ಟ್ ಇದೆ, 30 ತೊಗೊಂಡಾಗೂ ಕರೆಕ್ಟ್ ಆಗೇ ಆಗುತ್ತೆ. ಸೊ ಈ ಲೈನ್ ಏನಾಗಿದೆ ಅನ್ನಂಗಾಯಿತು, ಥರ್ಡ್ ಇಕ್ವೇಷನ್ ಲೈನ್ ಆಗಿದೆ. ಕರೆಕ್ಟ್ ಅಲ್ವಾ? ಓಕೆ ಸ್ಟೂಡೆಂಟ್ಸ್, ಇಷ್ಟಾದರೆ ಈ ಎಲ್ಲ ಲೈನ್ಸ್ಗೆ ಕಂಪ್ಲೀಟ್ ಆಯಿತು. ಈ ಲೈನ್ಸ್ಗೆ ಇಕ್ವೇಷನ್ ಅಂತ ಬರ್ಕೋತಾ ಇದ್ದೀನಿ ನಾನು. ಸೆಕೆಂಡ್ ಲೈನ್ ಇಕ್ವೇಷನ್ ಏನಾಗಿತ್ತು ನೋಡಿ. ಸೆಕೆಂಡ್ ಲೈನ್ದು x + y is greater than or equals to 10 ಇತ್ತು. ಓಕೆ, ಸೊ ಇದಾಗಿತ್ತು ಸೆಕೆಂಡ್. ಥರ್ಡ್ ಒನ್ ಇಂಪಾರ್ಟೆಂಟ್ ಇದೆ, x is
ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು y ಇದೆ. ಓಕೆ, ಸೊ ಈ ಮೂರು ಇಕ್ವೇಷನ್ನ ತೊಗೊಂಡು ನಾವು ಇವಾಗ ಶೇಡೆಡ್ ರೀಸನ್ನ ಫೈಂಡ್ ಮಾಡಬೇಕು. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸೊ ಯಾವ ಥರ ಫೈಂಡ್ ಮಾಡ್ಕೋಬೇಕು ಶೇಡೆಡ್ ರೀಸನ್ನ ಅಂತಂದರೆ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುವಂಥದ್ದು ಏನಪ್ಪ ಅಂದರೆ ಈ ಶೇಡೆಡ್ ರೀಸನ್ನ ಫೈಂಡ್ ಮಾಡ್ಬೇಕಂದ್ರೆ ಇಲ್ಲಿ ಜೀರೋನ ಅಪ್ಲೈ ಮಾಡ್ಕೋಬೇಕು ಸ್ಟೂಡೆಂಟ್ಸ್. 0 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 60 ಅಂತ ತೊಗೊತೀನಿ. ಇವಾಗ ಏನು ಮಾಡ್ತಾ ಇದ್ದೀನಿ, ಇದು ಪೂರ 0 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 60 ಅಂತ ತೊಗೊಂಡೆ. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆನಾ ಅಂದರೆ ಎಕ್ಸ್ ನಾವು ಟುವರ್ಡ್ಸ್ ಟು ಒರಿಜಿನ್ ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡೋದಿರುತ್ತೆ. ಓಕೆ, ಸೊ ಇದು ಟುವರ್ಡ್ಸ್ ಟು ಒರಿಜಿನ್ ಇದೆನಾ ಅಲ್ವಾ 0 ಬಿಟ್ಟು ಬೇರೆ ಕಡೆ ಇದೆಯಾ ಅಂತ ಚೆಕ್ ಮಾಡಬೇಕಂದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಬೇಕು. ಎಕ್ಸ್ ವೈ 0 ಹಾಕುತ್ತೀರಿ, 0ನೇ ಬರುತ್ತೆ. 0 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 60. 60 ದೊಡ್ಡದಿದೆ 0ಗಿಂತಲೂ, ಅಂದರೆ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸ್ಟೇಟ್ಮೆಂಟ್ ಕರೆಕ್ಟ್ ಆದರೆ ಟುವರ್ಡ್ಸ್ ಟು ಒರಿಜಿನ್ ಅಂದರೆ 0 ಕಡೆ ಶೇಡ್ ಮಾಡಬೇಕು ಅಂತ ಅರ್ಥ ಆಯಿತು. ಓಕೆ, ಸೊ ಈ ಲೈನ್ ಏನಾಗ್ತಾ ಇದೆ, ತಳಗಡೆ ಶೇಡ್ ಆಗ್ತಾ ಇದೆ. ಇವಾಗ ಈ ಲೈನ್ನ ನೋಡಿ, ಇವಾಗಲೂ ಇಲ್ಲಿನೂ ನಾನು ಎರಡು ಕಡೆ 0 ಹಾಕಿದರೆ 0 ಈಸ್ ಗ್ರೇಟರ್ ದ್ಯಾನ್ 10 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 10 ಇದೆ. ಸೊ ಇದು ಕರೆಕ್ಟ್ ಆಗುತ್ತಾ? ಇಲ್ಲ, ಇದು ರಾಂಗ್ ಆಯಿತು. ಅಂದರೆ ಇದು 0 ಕಡೆ ಬರಲ್ಲ, ಇದು ಮೇಲ್ಗಡೆ ಹೋಗ್ತಾ ಇದೆ. ಓಕೆ, ಮೇಲ್ಗಡೆ ಇರುವಂಥ ಲೈನು ತಳಗಡೆ ಶೇಡ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದೆ. ಈ ಥರ ಇದು ಮೇಲ್ಗಡೆ ಹೋಗ್ತಾ ಇದೆ. ಅಂದರೆ ಇವಾಗ ಕಾಮನ್ ಇವೆರಡು ಏರಿಯಾಗಳಾಯ್ತಾ. ಓಕೆ, ಸೊ ಇವೆರಡು ಏರಿಯಾ ಆಯಿತು. ಯಾವುದು ಇಲ್ಲೊಂದಿದೆ. ಈ ಫಸ್ಟ್ ಏರಿಯಾ ಸೆಕೆಂಡ್ ಏರಿಯಾ ಅಂತ ನಾನು ಕೊಡ್ತೀನಿ. ಸೊ ಇವೆರಡರಲ್ಲಿ ಯಾವುದು ಎಕ್ಸಾಕ್ಟ್ಲಿ ಫಿಸಿಬಲ್ ರೀಸನ್ ಇದೆ ಅಂತ ಡಿಸೈಡ್ ಮಾಡೋದು ಈ ಥರ್ಡ್ ಲೈನ್ ಫ್ರೆಂಡ್ಸ್. ಓಕೆ, ಥರ್ಡ್ ಲೈನ್ ಡಿಸೈಡ್ ಮಾಡುತ್ತೆ. ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಒಂದು 2 ಮೆಥಡ್ಸ್ ಇದಾವೆ. ಒಂದು ಈಸಿಯೆಸ್ಟ್ ಮೆಥಡ್, ಒಂದು ವೆರಿಫೈ ಮಾಡುವಂಥದ್ದು. ಸೊ 2 ಮೆಥಡ್ನ ನಿಮಗೆ ಹೇಳ್ತೀನಿ, ನೀವು ಯಾವ್ದು ಬೇಕಾದ ಮೆಥಡ್ನ ಚೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಈಸಿಯೆಸ್ಟ್ ಮೆಥಡ್ ಏನಪ್ಪ ಅಂದರೆ, ಇವಾಗ ಇಲ್ಲಿ ಇಕ್ವೇಷನ್ ಏನು ಕೊಟ್ಟಿರ್ತಾರಲ್ಲ, ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು y ಅಂತಿದೆ ಫ್ರೆಂಡ್ಸ್. ಅಂದರೆ ಯಾವ್ದು ದೊಡ್ಡದಂದಂಗೆ ಐತಿ ಇಲ್ಲಿ, y ದೊಡ್ಡದಂದಂಗೆ ಅಂತಲ್ವಾ. ಅಂದರೆ y ಸೈಡ್ ಯಾವ್ದು ಏರಿಯಾ ಇರುತ್ತೆ ನೋಡಿ, ಅದಕ್ಕೆ ನೀವು ಶೇಡ್ ಮಾಡಬೇಕು. ಓಕೆ, y ಸೈಡ್ ಏರಿಯಾ ಅಂದರೆ y ಆಕ್ಸಿಸ್ಗೆ ಇದಿಲ್ಲ. ಓಕೆ, y ಆಕ್ಸಿಸ್ಗೆ ಈ ಥರ ಏರಿಯಾ ಟಚ್ ಆಗ್ತಾ ಇದೆ. ಸಪೋಸ್ ಎಕ್ಸ್ ಗ್ರೇಟರ್ ಇದ್ದರೆ ಎಕ್ಸ್ ಆಕ್ಸಿಸ್ ಸೈಡ್ ಶೇಡ್ ಮಾಡಬೇಕು. ಇವಾಗ y ಗ್ರೇಟರ್ ಇದೆ ಅಂದರೆ ಈ ಏರಿಯಾನ ಶೇಡ್ ಮಾಡಬೇಕು ಅಂತ ಅರ್ಥ. ಓಕೆ, ಸೊ ಈ ಏರಿಯಾನ ಶೇಡ್ ಮಾಡಬೇಕು ಅಂತ ಅರ್ಥ ಆದರೆ ಇದು ಯಾಕೆ ರಾಂಗ್ ಆಗುತ್ತೆ ಅಂದರೆ ವೆರಿಫೈ. ಇನ್ನೊಂದು ಮೆಥಡ್ ಹೇಳಿದ್ನಲ್ಲ. ಸೊ ನಾವು ವೆರಿಫೈ ಮೆಥಡ್ ಯಾವ ಥರ ಮಾಡಬೇಕು, ಇಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ನ ತೊಗೊಳ್ಳಿ, ಇಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ನೋಡಿ, ಈ ಇಕ್ವೇಷನ್ ಫಿಲಪ್ ಮಾಡಿ. ಫಸ್ಟ್ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ಇದು ಕರೆಕ್ಟ್ ಇದೆನಾ ಇಲ್ಲ ಅಂತ ನೋಡಲಿಕ್ಕೆ ಇದೇ ಒಂದು ಏರಿಯಾದಿಂದ ಒಂದು ಪಾಯಿಂಟ್ನ ತೊಗೋತೀನಿ. ನೋಡಿ, ಇವಾಗ ಇಲ್ಲಿ 5 ಇರುತ್ತಲ್ವಾ, 5 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ 5 ಹೋಗ್ತಾ ಇದೆ. ಇಲ್ಲಿ ಈ ಪಾಯಿಂಟ್ನ ತೊಗೊಂಡೆ, 5 ಆ್ಯಂಡ್ 10 ತೊಗೋಬೋದಾ ಇದು ಪಾಯಿಂಟು. ಸೊ ಇದನ್ನು ಹಾಕೋಣ. ಎಕ್ಸ್ 5 ಇದೆ, y 10 ಇದೆ. ಎಸ್, ಇದು ಕರೆಕ್ಟ್ ಇದೆ. ಸೊ ಇಕ್ವೇಷನ್ 1 ಪಾಯಿಂಟ್ ಕರೆಕ್ಟ್ ಆಗ್ತಾ ಇದೆ. ಓಕೆ, ಅಂದರೆ ಇಲ್ಲಿ ಯಾವುದೇ ಪಾಯಿಂಟ್ ಈ ಏರಿಯಾದ ತೊಗೊಳ್ಳಿ, ಅದು ಆನ್ಸರ್ ಕರೆಕ್ಟ್ ಬರುತ್ತೆ. ಇವಾಗ ಇಲ್ಲಿ ಇರುವಂಥದ್ದು ತೊಗೊಂಡ್ರೆ ರಾಂಗ್ ಬರಬೇಕಲ್ವಾ, ರಾಂಗ್ ಬಂದೇ ಬರುತ್ತೆ. ನೋಡಿ, ಚೆಕ್ ಮಾಡಿ. ಇವಾಗ ನಾನು ಇಲ್ಲಿ ಒಂದು ಪಾಯಿಂಟ್ ತೊಗೊತಾ ಇದ್ದೀನಿ. ಎಕ್ಸ್ 20 ಇದೆ, ಇಲ್ಲಿ 5 ಇರುತ್ತೆ. ಓಕೆ, 20,5 ಇದು ಏನಾಗಿದೆ, 20,5 ಇದು ಚೆಕ್ ಮಾಡೋಣ. ಎಕ್ಸ್ 20 ಇದೆ, y 5 ಇದೆ. ಇದು ಕರೆಕ್ಟ್ ಆಗುತ್ತಾ, ರಾಂಗ್ ಆಗುತ್ತೆ. ಅಂದರೆ ಈ ತಳಗಡೆ ಸೆಕೆಂಡ್ ಏರಿಯಾದಲ್ಲಿ ಯಾವುದೇ ಒಂದು ಪಾಯಿಂಟ್ ತೊಗೊಳ್ಳಿ, ಅದು ಆನ್ಸರ್ ರಾಂಗ್ ಆಗುತ್ತೆ. ಮೇಲ್ಗಡೆ ಇರುವಂಥದ್ದು ಫಸ್ಟ್ ಏರಿಯಾ ಎಲ್ಲ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ. ಇದು ವೆರಿಫಿಕೇಷನ್ ಅಂತ ಹೇಳ್ತಾರೆ. ಇಲ್ಲ ಸರ್, ನಾನು ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ಎಕ್ಸ್ ವೈಲಿ ಯಾವುದು ದೊಡ್ಡ ಸಿಂಬಾಲ್ ಇದೆ, y ದೊಡ್ಡದಿದೆ ಅಂತ ಕೊಟ್ಟಿದ್ರೆ y ಸೈಡ್ ನಾವು ಶೇಡ್ ಮಾಡ್ಕೋಬೇಕು. ಓಕೆ, ಸೊ ಹಾಗಾಗಿ ನಾನು ಇವಾಗ ವೈಟ್ ಸೈಡ್ನ ಶೇಡ್ ಮಾಡ್ತಾ ಇದ್ದೀನಿ. ಈ ಒಂದು ಇದಕ್ಕೆ ನಾವು ಕಂಪ್ಲೀಟಾಗಿ ಶೇಡ್ ಮಾಡ್ಕೊಂಡ್ಬಿಡೋಣ. ಓಕೆ ಫ್ರೆಂಡ್ಸ್, ಇದು ನಮ್ಮದು ಶೇಡೆಡ್ ರೀಸನ್ ಸಿಕ್ಕಾಯ್ತು. ಶೇಡೆಡ್ ರೀಸನ್ ಸಿಕ್ಕಾದ್ಮೇಲೆ ನಾವೇನು ಫೈಂಡ್ ಮಾಡಬೇಕು, ಇದ್ರದ್ದು ಫಿಸಿಬಲ್ ಸೊಲ್ಯೂಷನ್ ಮಾಡಬೇಕು. ಅಂದರೆ ಇದ್ರದ್ದು ಕಾರ್ನರ್ ಪಾಯಿಂಟ್ಸ್ ಗೊತ್ತಾಗಬೇಕು. ಓಕೆ, ಸೊ ಫಸ್ಟಿಗೆ ಇಲ್ಲಿ ಕಾರ್ನರ್ ಪಾಯಿಂಟ್ಸ್ನ ಬರೆದಿಟ್ಕೊಳ್ಳೋಣ. ಕಾರ್ನರ್ ಪಾಯಿಂಟ್ಸ್ಗಳು ಏನೇನಾಗುತ್ತೆ ಅಂತ ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ಇಲ್ಲಿ ಒಂದು ಕಾರ್ನರ್ ಪಾಯಿಂಟ್ ಸಿಕ್ಕಿದೆ, ನಾನು ಇದಕ್ಕೆ ಎ ಪಾಯಿಂಟ್ ಅಂತ ಕೊಡ್ತೀನಿ. ಇದು ಬಿ ಪಾಯಿಂಟ್ ಅಂತ ತಗೊಳ್ಳೋಣ, ಇದು ಸಿ ತೊಗೊಳ್ಳೋಣ, ಇದು ಡಿ ತೊಗೊಳ್ಳೋಣ. ಎ ಪಾಯಿಂಟ್ ಏನಾಗಿದೆ, ಇಲ್ಲಿ ನೋಡಿ 5 ಇದೆ, ಅಂದರೆ ಇದು ಆಯಿತು 5,5. ಅಗೇನ್ ಇದು ಬಿ ಪಾಯಿಂಟ್ನ ತೊಗೊಳ್ತಾ ಹೋದರೆ ನೋಡಿ, ಇಲ್ಲಿ 10 ಇದೆ, ಇಲ್ಲಿ ಮಧ್ಯದಲ್ಲಿ ಇರುವಂಥದ್ದು ಯಾವುದು 15 ಆಗಿರುತ್ತೆ. ಸೊ 15,15 ಆಗಿರುತ್ತೆ. ಇನ್ನು ಇದು ಸಿ ಅಂತ ನಿಮ್ಗೆ ಗೊತ್ತೇ ಇದೆ, ಎಕ್ಸ್ ಆಕ್ಸಸ್ಸು 0 ಇರುತ್ತೆ, y 20 ಇದೆ. ಡಿ ಅಂತ ಆಲ್ರೆಡಿ ಗೊತ್ತಿದೆ, ಎಕ್ಸ್ ಆಕ್ಸಸ್ಸು 0 ಇರುತ್ತೆ, y 10 ಇದೆ. ಸೊ ಈ 4 ಪಾಯಿಂಟ್ಗಳನ್ನು ನಾವು ಅಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ ನೋಡಿ, ಈ ಒಂದು ಅಬ್ಜೆಕ್ಟಿವ್ ಫಂಕ್ಷನಲ್ಲಿ ಫಿಲಪ್ ಮಾಡಬೇಕು. ಓಕೆ, ನಾವು ಕಾರ್ನರ್ ಪಾಯಿಂಟ್ಸ್ನ ತೊಗೊಂಡು ಅಬ್ಜೆಕ್ಟಿವ್ ಫಂಕ್ಷನ್ಸ್ನ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಮಾಡೋದಾಗಿರುತ್ತೆ. ಸೊ ಅಬ್ಜೆಕ್ಟಿವ್ ಫಂಕ್ಷನ್ ಏನಿದೆ ಅಂತ ಇಲ್ಲಿ ಬರೀತಾ ಇದೆ ನೋಡಿ, z = ಏನಿದೆ ಇಲ್ಲಿ ಕೊಟ್ಟಿರುವಂಥದ್ದು 3x + 9y ಅಂತಿದೆ. ಓಕೆ, ಸೊ ಈ ಒಂದು ಅಬ್ಜೆಕ್ಟಿವ್ ಫಂಕ್ಷನ್ ತೊಗೊಂಡು ನಾವು ಇವಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸೊ ಯಾವ ಥರ ಮಾಡಬೇಕು, ಸೊ ನೋಡಿ ನಾನು ಇಲ್ಲಿ ಕೆಳಗಡೆ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಇಲ್ಲಿ ಕಾರ್ನರ್ ಪಾಯಿಂಟ್ನ ಬರ್ಕೊತಾ ಇದ್ದೀನಿ. ಫಸ್ಟ್ ಕಾರ್ನರ್ ಪಾಯಿಂಟು ಎ ಪಾಯಿಂಟ್ ಆಗಿದೆ. ಎ ಪಾಯಿಂಟ್ ಏನಾಗಿದೆ ನೋಡಿ, 5,5 ಇದೆ ಸ್ಟೂಡೆಂಟ್ಸ್. ಸೊ ಇದು 5,5. ಸೊ ಇದನ್ನು ಫಿಲಪ್ ಮಾಡಿ ಚೆಕ್ ಮಾಡೋಣ. z = ಎಕ್ಸ್ ಜಾಗದಲ್ಲಿ 5 ಹಾಕ್ತೀರಾ, ಅಗೇನ್ y ಜಾಗದಲ್ಲಿ ಕೂಡ 5 ಹಾಕ್ತೀರಾ. ಎಷ್ಟಾಗುತ್ತೆ, 5 × ಅಂದರೆ ಇದು 15 ಆಗುತ್ತೆ. 15 + 9 × 5 ಅಂದರೆ 45 ಆಗುತ್ತೆ. ಕರೆಕ್ಟಾ? ಸೊ 45 + 15 ಅಂತಂದರೆ ಇದು 10, 5, 6 60 ಆಯಿತು. ಫಸ್ಟ್ ಒನ್ ಆನ್ಸರ್. ಸೆಕೆಂಡ್ ಒಂದು ಪಾಯಿಂಟ್ ತೊಗೊಳ್ಳೋಣ. ಸೆಕೆಂಡ್ ಪಾಯಿಂಟ್ ಬಿ ಪಾಯಿಂಟ್ನ ತೊಗೊತಾ ಇದ್ದೀನಿ. ಇದು ಇದೆ 15,15 ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ 15 y 15 ಕೂಡ ಇದೆ. ಸೊ ಇದನ್ನು ಇದರಲ್ಲಿ ಫಿಲಪ್ ಮಾಡೋಣ. 3 × 15 +
9 ಇಂಟು 15 ಮಾಡ್ಕೋಬೇಕು ಇವಾಗ. ಸೊ ಇವೆರಡು ಸಿಂಪ್ಲಿಫೈ ಮಾಡ್ಕೊಳ್ಳಿ ಸ್ಟೂಡೆಂಟ್. 15 ಇಂಟು 3 ಮಾಡಿದರೆ ಎಷ್ಟಾಗುತ್ತೆ? ಇದು 45 ಆಗುತ್ತೆ. ಪ್ಲಸ್ 9 ಇಂಟು 15 ಮಾಡಬೇಕು. ಸೊ 9 ಇಂಟು 15 ಮಾಡಿದರೆ ಎಷ್ಟಾಗುತ್ತೆ ನೋಡಿ? 5 9 ಜಾ 45, 4 ಅಗೇನ್ 9 ಆ್ಯಡ್ ಮಾಡಿದ್ರೆ 135 ಆಗುತ್ತೆ. ಕರೆಕ್ಟಾ? ಸೊ ಅಗೇನ್ ಇವೆರಡು ರಿಸಲ್ಟ್ಸ್ನ ಆ್ಯಡ್ ಮಾಡ್ಕೋಬೇಕು. 5 5 ಅಗೇನ್ 10 ಆಗುತ್ತೆ. 1 4 4 8 ಅಂದರೆ ಇದು ಟೋಟಲಿ 180 ಆನ್ಸರ್ ಆಯಿತು ಸ್ಟೂಡೆಂಟ್ಸ್. ಯಾವುದು? ಸೆಕೆಂಡ್ ಪಾಯಿಂಟ್ ಇದು. ಇನ್ನು ಥರ್ಡ್ ಪಾಯಿಂಟ್ ಇದೊಂದು ಸಿಂಪ್ಲಿಫೈ ಮಾಡೋಣ. ಥರ್ಡ್ ಪಾಯಿಂಟ್ ಏನಿದೆ? ಸಿ 0,20. ಓಕೆ, 0,20. ಸೊ ಇದು ಈಸಿಯಾಗಿ ನಮ್ಗೆ ಸಿಕ್ಬಿಡುತ್ತೆ. ಫಸ್ಟ್ ಒಂದು 0ನೇ ಇದೆ. ಸೊ 9 ಇಂಟು 20 ಮಾಡ್ಕೋಬೇಕು. ಸೊ 9 ಇಂಟು 20 ಮಾಡಿದ್ರೆ ಆಗುತ್ತೆ 180. ಕರೆಕ್ಟ್ ಅಲ್ವಾ? ಸೊ 9 ಇಂಟು 2 ಮಾಡಿದ್ರೆ 18 ಅಗೇನ್ 0. ಸೊ ಫೋರ್ತ್ ಪಾಯಿಂಟ್ 1 ಇದೆ. ಫೋರ್ತ್ ಒಂದು ಏನಿದೆ ನೋಡಿ? ಡಿ ಪಾಯಿಂಟ್ ಸ್ಟೂಡೆಂಟ್ಸ್. ಇದು ಡಿ ಪಾಯಿಂಟು 0,10 ಇದೆ. ಕರೆಕ್ಟಾ? ಸೊ 0,10ನ ಫಿಲಪ್ ಮಾಡ್ತೀರಾ. Z ಇಸ್ ಈಕ್ವಲ್ಸ್ ಟು ಅಗೇನ್ ಫಸ್ಟ್ ಒಂದು 0 ಆಗುತ್ತೆ. 9 ಇಂಟು 10. 9 ಇಂಟು 10 ಅಂದರೆ ಇದು ಆಯಿತು 90. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಸೊ ಇದಿಷ್ಟು ಮಾಡಿದ ಮೇಲೆ ಇಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ಗಳು ಮಾಡ್ಕೊತಾರೆ. ಏನು? ಚೂಸ್ ಮಾಡುವುದರಲ್ಲಿ ಮ್ಯಾಕ್ಸಿಮಮ್ ಯಾವುದಿದೆ, ಮಿನಿಮಮ್ ಯಾವುದಿದೆ ಚೂಸ್ ಮಾಡೋಲ್ಲಿ ಮಿಸ್ಟೇಕ್ ಮಾಡ್ಕೊತೀರಾ. ಓಕೆ, ಇಲ್ಲಿ ತನಕ ಕರೆಕ್ಟ್ ಮಾಡಿಬಿಟ್ಟು ಪ್ರಾಪರಾಗಿ ಅಬ್ಸರ್ವ್ ಮಾಡಿ ಲಾಸ್ಟಲ್ಲಿ ಕನ್ಕ್ಲೂಷನ್ನ ಬರೀಬೇಕು. ಸೊ ಇದರಲ್ಲಿ ಬಂದಿರುವಂಥ ಆನ್ಸರ್ಸ್ಗಳೇನಿದೆ? 60 ಇದೆ, 180 ಇದೆ, 180 ಇದೆ, ಅಗೇನ್ 90 ಇದೆ. ಕ್ವಶನಲ್ಲಿ ಅವ್ರು ಏನು ಹೇಳಿದ್ದಾರೆ? ಮ್ಯಾಕ್ಸಿಮಮ್ ಪಾಯಿಂಟ್ನ ಮೊದಲಿಗೆ ಬರೀರಿ. ಮ್ಯಾಕ್ಸಿಮಮ್ ಯಾವುದಾಗಿದೆ? ಮ್ಯಾಕ್ಸಿಮಮ್ ಪಾಯಿಂಟ್ಸ್ಗಳಾಗಿರುವಂಥದ್ದನ್ನು ನಾನು ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮ್ಯಾಕ್ಸಿಮಮ್ ಆಗಿರುವಂಥದ್ದು ಈ 180 ರಿಸಲ್ಟ್ಸ್ಗಳು. ಇದು ಮ್ಯಾಕ್ಸಿಮಮ್. ಓಕೆ, ಇನ್ನು ಮಿನಿಮಮ್ ವ್ಯಾಲ್ಯೂ ಯಾವುದಾಗಿದೆ? 60. ಇದು ನಿಮ್ಮದು ಮಿನಿಮಮ್ ವ್ಯಾಲ್ಯೂ ಆಗಿದೆ. ಇದನ್ನು ಲಾಸ್ಟಲ್ಲಿ ನಾವು ಕನ್ಕ್ಲೂಷನ್ನ ಬರೀಲೇಬೇಕು ಸ್ಟೂಡೆಂಟ್ಸ್. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ Z ಈಸ್ 180 at the point 15,15 and 0,20. ಅಗೇನ್ ನೆಕ್ಸ್ಟು ದ ಮಿನಿಮಮ್ ವ್ಯಾಲ್ಯೂ ಆಫ್ ದ ಅಬ್ಜೆಕ್ಟಿವ್ ಫಂಕ್ಷನ್ ಈಸ್ 60 at the point 5,5. ಎಷ್ಟು ಬರೆದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಏನೇನು ಬರೀಬೇಕು? ದ ಮ್ಯಾಕ್ಸಿಮಮ್ value of Z is 180 at the point. ಪಾಯಿಂಟ್ನಲ್ಲಿ ನಾವು ರಿಪ್ರೆಸೆಂಟ್ ಮಾಡಬೇಕು. ಯಾವ ಪಾಯಿಂಟು? 15,15 ಆ್ಯಂಡ್ ಇನ್ನೊಂದು ಪಾಯಿಂಟ್ ಯಾವುದು? 0,20. ಓಕೆ, ಆ್ಯಂಡ್ ಅಗೇನ್ ಇಲ್ಲಿ ದ ಮಿನಿಮಮ್ ವ್ಯಾಲ್ಯೂ, ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅವ್ರು ಕೇಳಿರುವಂಥದ್ದು. ನೀವು ಕ್ವಶನಲ್ಲಿ ಆಲ್ರೆಡಿ ಇದು ಮಿನಿಮಮ್ ವ್ಯಾಲ್ಯೂ ಆಫ್ Z ಈಸ್ ಎಷ್ಟಿದೆ? 60 ಇದೆ. ಸೊ 60 at the ಪಾಯಿಂಟ್ ಏನಾಗಿದೆ ಸ್ಟೂಡೆಂಟ್ಸ್ ಅಲ್ಲಿ? 5,5 ಇದೆ. ಓಕೆ, ಎಷ್ಟು ಕನ್ಕ್ಲೂಷನ್ ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಸಿಗುವಂಥದ್ದು. ಸೊ ಈ ಥರನಾಗಿ ಎಲ್ಲನೂ ಸಾಲ್ವ್ ಮಾಡಿದ್ದೆ ಆದರೆ ನಿಮಗೆ ಕಂಪ್ಲೀಟ್ ಆಗಿ ಫುಲ್ ಮಾರ್ಕ್ಸ್ ಬರುವಂಥದ್ದು. ಇಲ್ಲಿ ನೋಡಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್, ಇದಕ್ಕೆ ಏನೇ ಮಾರ್ಕ್ಸ್ ಇರೋದಿಲ್ಲ. ಅದು ಟೆಬ್ಲೋ ಕಾಲಮ್ಗೆ ಡೈರೆಕ್ಟ್ ಮಾರ್ಕ್ಸ್ ಇರುವಂಥದ್ದು. ಈ ಪ್ರತಿಯೊಂದು ಲೈನ್ ಕರೆಕ್ಟ್ ಆಗಿತ್ತು, ಶೇಡೆಡ್ ರೀಸನ್ ಕರೆಕ್ಟ್ ಇದ್ದರೆ ಇಲ್ಲಿಗೆ ನಿಮಗೆ 3 ಮಾರ್ಕ್ಸ್ ಅಲೋಟ್ ಆಗಿಬಿಡುತ್ತೆ. ಓಕೆ, ಗ್ರಾಫ್ ಫಸ್ಟ್ ಕರೆಕ್ಟ್ ಇರಬೇಕು. ನೀವು ಉಳಿಗೆ ಬರ್ದಿರೋದೆಲ್ಲ ಕರೆಕ್ಟ್ ಇದ್ದರೆ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ಫಸ್ಟ್ ಗ್ರಾಫ್ ಇಂಪಾರ್ಟೆಂಟ್ ಆಗುತ್ತೆ. 3 ಲೈನ್ಗಳು ಮತ್ತು ಶೇಡೆಡ್ ರೀಸನ್ ಕಂಪ್ಲೀಟ್ ಆಗಿ ಕರೆಕ್ಟ್ ಇದ್ದರೆ ಇಲ್ಲಿ 3 ಮಾರ್ಕ್ಸ್ ಆಗುತ್ತೆ. ಅದಾದಮೇಲೆ ಈ ಕಾರ್ನರ್ ಪಾಯಿಂಟ್ಸ್ ಕರೆಕ್ಟಾಗಿ ಬರ್ದಿದ್ರೆ ಇಲ್ಲಿ 1 ಮಾರ್ಕ್ಸ್ ನಿಮಗೆ ಇಲ್ಲಿ ಅಲೋಟ್ ಆಗಿರುತ್ತೆ. ಅದಾದಮೇಲೆ ಈ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಕರೆಕ್ಟಾಗಿ ಬರ್ದಿದ್ರೆ ಅಗೇನ್ ಇಲ್ಲಿ 1 ಮಾರ್ಕ್ಸ್ ಇರುತ್ತೆ. ಲಾಸ್ಟ್ ಕನ್ಕ್ಲೂಷನ್ ಕರೆಕ್ಟಾಗಿ ಬರ್ದಿದ್ರೆ ಇಲ್ಲಿ 1 ಮಾರ್ಕ್ಸ್ ಸ್ಟೂಡೆಂಟ್ಸ್. ಟೋಟಲ್ ಆಗಿ ಇರುವಂಥದ್ದು 6 ಮಾರ್ಕ್ಸ್ ಆಗಿದೆ. ಓಕೆ, ಸೊ ಅನ್ನೆಸರಿ 6 ಮಾರ್ಕ್ಸ್ನ ಕಳ್ಕೊಳ್ಬೇಡಿ, ಸಾಲ್ವ್ ಮಾಡಿ ಪ್ರಾಪರಾಗಿ ಸ್ಟೂಡೆಂಟ್ಸ್. ಓಕೆ, ಸೊ ಇದಾಗಿತ್ತು ಈ ಒಂದು ಗ್ರಾಫ್ದು ಕ್ವಶನ್. ಇದನ್ನು ನೀವೇನಾದರೂ ಬೇಡ ನಾನು ಇಂಟಿಗ್ರೇಷನ್ನ ಟ್ರೈ ಮಾಡ್ತೀನಿ ಅಂದರೆ ಇಂಟಿಗ್ರೇಷನ್ ಕ್ವಶನ್ನ ಇವಾಗ ನಾನು ನಿಮಗೆ ಸಾಲ್ವ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ. ಕ್ವಶನ್ ಏನಪ್ಪ? ಇದು ಕೂಡ 6 ಮಾರ್ಕ್ಸ್ಗೆ ಆಗಿರುತ್ತೆ ಇಂಟಿಗ್ರೇಷನ್ ಕ್ವಶನ್. ಮೊದಲಿಗೆ ಈ ಒಂದು ಪ್ರಾಪರ್ಟಿನ ನಾವು ಪ್ರೂವ್ ಮಾಡಬೇಕು. ಅದಾದಮೇಲೆ ಈ ಒಂದು ಕ್ವಶನ್ನ ಸಾಲ್ವ್ ಮಾಡೋದಾಗಿರುತ್ತೆ. ಸೊ ಬನ್ನಿ ಮೊದಲಿಗೆ ನಾನು ಈ ಪ್ರಾಪರ್ಟಿನ ಪ್ರೂವ್ ಮಾಡ್ತಾ ಇದ್ದೀನಿ. ಏನಂತಂದರೆ ಇಲ್ಲಿ ಫಸ್ಟ್ LHS ರಿಸಲ್ಟ್ನ ತೊಗೋಣ. LHS ಅಲ್ಲಿ ಏನಿದೆ? ಇಂಟಿಗ್ರೇಷನ್ ಆಫ್ A to B f of x ಅಂತಿದೆ. ಓಕೆ, ಸೊ ಇದನ್ನು ನಾವು ಇವಾಗ ಪ್ರೂವ್ ಮಾಡಬೇಕಾಗಿರೋಂಥದ್ದು. ಇಲ್ಲಿ ಸಬ್ಸ್ಟಿಟ್ಯೂಷನ್ನ ತೊಗೊತಾ ಇದ್ದೀನಿ ಸ್ಟೂಡೆಂಟ್ಸ್. ಏನಪ್ಪ ಅಂತಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಬ್ಸ್ಟಿಟ್ಯೂಷನ್ ತೊಗೋತೀನಿ. ಏನು ತೊಗೋಬೇಕು? ಇಲ್ಲಿ ಏನಿದೆಯಲ್ಲ ಅದನ್ನೇ ತೊಗೋಣ ಬ್ರ್ಯಾಕೆಟಲ್ಲಿ. A + B - T ಅಂತ ತೊಗೊಂಡೆ. ಎಕ್ಸ್ ಆಲ್ರೆಡಿ ಇದೆ, ಸೊ ಹಾಗಾಗಿ ನಾನು ಇಲ್ಲಿ T ಅಂತ ತೊಗೊಂಡೆ. ಸೊ ಅಂದರೆ ಇದ್ರದ್ದು ಅರ್ಥ ನಿಮ್ಗೆ ಗೊತ್ತಿರಬೇಕು. ಈ -T ಏನಾದರೂ ಈ ಕಡೆ ಹೋದ್ರೆ ಏನಾಗುತ್ತೆ? T ಇಸ್ ಈಕ್ವಲ್ಸ್ ಟು ಸಿಕ್ಕಾಗಲ್ವಾ? T ಇಸ್ ಈಕ್ವಲ್ಸ್ ಟು A + B - X ಅಂದಾಗೆ ಎರಡರದ್ದು ಮೀನಿಂಗ್ ಸೇಮೇ ಇರುತ್ತೆ, ಏನು ಚೇಂಜಸ್ ಇಲ್ಲ. ಸೊ ಇವಾಗ ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಿ ರಿಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೋಬೇಕು. ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಲ್ಲಿ 1 ಆಗುತ್ತೆ, ಇದು 0 ಆಗುತ್ತೆ, ಅಗೇನ್ ಇಲ್ಲಿ 0 ಆಗುತ್ತೆ, ಮೈನಸ್ ಇದೇನಾಗಿಬಿಡುತ್ತು dt/dx ಆಗುತ್ತೆ. ಸೊ ಈ dxನ ಈ ಕಡೆ ತೊಗೊಂಡ್ಬಿಟ್ರೆ dx ಇಸ್ ಈಕ್ವಲ್ಸ್ ಟು -dt ಬಂತು. ಓಕೆ, ಸೊ ಈ ಎಲ್ಲ ಸಬ್ಸ್ಟಿಟ್ಯೂಷನ್ ಇವಾಗ ಕ್ವಶನಲ್ಲಿ ಮಾಡ್ತಾ ಇದ್ದೀನಿ ನಾನು. ಏನಾಗುತ್ತೆ ನೋಡಿ ಸಬ್ಸ್ಟಿಟ್ಯೂಷನ್ನು. ಓಕೆ, ಇಲ್ಲಿ ಈ ಒಂದು ಸಬ್ಸ್ಟಿಟ್ಯೂಷನ್ ಮಾಡಿದರೆ ಲಿಮಿಟ್ ಕೂಡ ಚೇಂಜ್ ಮಾಡ್ಕೋಬೇಕಲ್ವಾ? ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಿಮಿಟ್ನ ನಾನು ಇಲ್ಲಿ ಚೇಂಜ್ ಮಾಡಿ ಬರಿತಾ ಇದ್ದೀನಿ. ಯಾವ ಥರ ಅಂತಂದರೆ ಇವಾಗ ಎಕ್ಸ್ದು ಇದು A ಆ್ಯಂಡ್ Bದು ಏನಾಗಿದ್ದೆವು ಲಿಮಿಟ್ಸ್ಗಳು ಎಕ್ಸ್ದು. ಇವಾಗ ನಾವು Tದು ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸೊ ಎಕ್ಸ್ A ಇದ್ದಾಗ T ಏನಾಗುತ್ತೆ? ಎಕ್ಸ್ ಜಾಗದಲ್ಲಿ ಎನ ಹಾಕಿ A +A - A ಕ್ಯಾನ್ಸಲ್ ಆಗಿ ಉಳಿಯುವಂಥದ್ದೇನು? B ಉಳಿಯುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು B ಹಾಕಿದರೆ Tದ ಆನ್ಸರ್ ಏನಾಗುತ್ತೆ? A ಆನ್ಸರ್ ಆಗುತ್ತೆ.
ಸೊ ಇವಾಗ ನಮಗೆ ಹೊಸ ಲಿಮಿಟ್ಸ್ಗಳು ಕೂಡ ಸಿಕ್ಕಾಯಿತು. ಇವಾಗ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ. ಏನಾಗುತ್ತೆ ನೋಡಿ, ಸಬ್ಸ್ಟಿಟ್ಯೂಷನ್ ಇಂಟಿಗ್ರೇಷನ್ ಆಫ್ ಎ ಜಾಗದಲ್ಲಿ ಏನು ಬಂದಿದೆ, ಬಿ ಬಂದಿದೆ. ಓಕೆ, ಅಗೇನ್ ಬಿ ಜಾಗದಲ್ಲಿ ಏನು ತೊಗೋಬೇಕು ನಾವು ಇವಾಗ, ಎ ತೊಗೋಬೇಕು. ಓಕೆ, ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಸಬ್ಸ್ಟಿಟ್ಯೂಷನ್ ಏನು ತೊಗೊಂಡಿದ್ವಿ, ಎ ಪ್ಲಸ್ ಬಿ ಮೈನಸ್ ಟಿ ಅಂತ ತೊಗೊಂಡಿದ್ವಿ. ಅಗೇನ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬಂದಿದೆ, ಮೈನಸ್ ಡಿ ಟಿ. ಡಿ ಟಿನ ಎಲ್ಲಿ ಬರೆದು ಮೈನಸ್ನ ನಾನು ಹೊರಗಡೆ ಬರೀತಾ ಇದ್ದೇನೆ. ಓಕೆ, ಸೊ ಇಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ, ಬೈ ಅಪ್ಲೈಯಿಂಗ್ ದ ಪ್ರಾಪರ್ಟಿ ನಂಬರ್ 2, ಏನಿದೆ ಪ್ರಾಪರ್ಟಿ ನಂಬರ್ 2 ಇಲ್ಲಿ ಬರೀಬೇಕಿದ್ರೆ ಪ್ರಾಪರ್ಟಿ ನಂಬರ್ 2ನ ಯೂಸ್ ಮಾಡ್ಕೊತಾ ಇದ್ದೀನಿ. ಏನಾಗುತ್ತೆ ಅಂದರೆ, ನಾನು ಎರಡು ಲಿಮಿಟ್ನ ಎಕ್ಸ್ಚೇಂಜ್ ಮಾಡ್ಕೊತೀನಿ. ಯಾವಾಗ ಎರಡು ಲಿಮಿಟ್ ಎಕ್ಸ್ಚೇಂಜ್ ಆಗುತ್ತೆ ಆಗ ಒಂದು ಸೈನ್ ನೆಗೆಟಿವ್ ಬರುತ್ತೆ ಸ್ಟೂಡೆಂಟ್ಸ್. ಇದು ಎ ಮೇಲ್ಗಡೆ ಇತ್ತು, ತೆಳಗಡೆ ತೊಗೊತಾ ಇದ್ದೀನಿ, ಬಿ ಇಲ್ಲಿ ಬರೀತಾ ಇದ್ದೀನಿ, ಅಂದರೆ ಮತ್ತೆ ಮೈನಸ್ ಬರುತ್ತೆ. ಆಲ್ರೆಡಿ ಒಂದು ಮೈನಸ್ ಇದೆ, ಸೊ ಮೈನಸ್ ಇದನ್ನೇ ಬಿಡ್ತು ಪ್ಲಸ್ ಆಗುತ್ತೆ. ಹಾಗೇನು ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಎ ಪ್ಲಸ್ ಬಿ ಮೈನಸ್ ಟಿ ಇದೆ ಅಲ್ವಾ, ಎಸ್. ಸೊ ಇದು ಆಗಿದೆ ಮೈನಸ್ ಟಿ ಇಂಟು ಡಿ ಟಿ ಅಗೇನ್. ಓಕೆ, ಸೊ ಇಲ್ಲಿ ತನಕ ಆದಮೇಲೆ ಸ್ಟೂಡೆಂಟ್ಸ್ ಈಗ ನೆಕ್ಸ್ಟ್ ಏನು ಮಾಡ್ಕೋಬೇಕು, ಬೈ ಯೂಸಿಂಗ್ ದ ಪ್ರಾಪರ್ಟಿ ನಂಬರ್ 1 ಏನು ಹೇಳುತ್ತೆ, ಟಿ ಇದ್ದಲ್ಲಿ ಎಕ್ಸ್ನ ನಾವು ತೊಗೊಳ್ಬೋದು. ಓಕೆ, ಸೊ ಬೈ ಯೂಸಿಂಗ್ ಫಸ್ಟ್ ಪ್ರಾಪರ್ಟಿ ಅಂತಂದರೆ ಇಲ್ಲಿ ಏನಾಗಿದೆ, ಇವಾಗ ಆಲ್ರೆಡಿ ಇದು ಎ ಟು ಬಿ ಬಂದಿದೆ. ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಟಿ ಜಾಗದಲ್ಲಿ ಏನು ತೊಗೋಬೇಕಂದಂಗಾಯಿತು, ಎಕ್ಸ್ನ ತೊಗೋಬೇಕು. ಅಗೇನ್ ಇಲ್ಲಿ ಡಿ ಟಿ ಇದ್ದಿದ್ದು ಡಿ ಎಕ್ಸ್ ಆಗುತ್ತೆ. ಸೊ ಬಂದಂತಲ್ಲ ಸ್ಟೂಡೆಂಟ್ಸ್ ಆರ್ ಎಚ್ ಎಸ್ ಆನ್ಸರ್ ನಾವು ತೊಗೊಂಡಿದ್ದು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಆನ್ಸರ್ ಬಂತು. ಅಂದರೆ ಇಲ್ಲಿಗೆ ನಿಮ್ಮದು ಅರ್ಧ ಕೆಲಸ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇನ್ನೂ ಒಂದು ಕ್ವಶನ್ ಇದೆ, ಅಟ್ಯಾಚ್ ಕ್ವಶನ್, ಅದನ್ನು ಸಾಲ್ವ್ ಮಾಡಬೇಕಂದ್ರೆ ಇದಕ್ಕೆ ನಿಮಗೆ ಮಿನಿಮಮ್ 3 ಮಾರ್ಕ್ಸ್ ಅಂತೂ ಕೊಡ್ತಾರೆ. ಒಂದೊಂದು ಸತಿ 4 ಮಾರ್ಕ್ಸ್ ಕೂಡ ಕೊಡ್ತಾರೆ. ಪ್ಲಸ್ ಅಟ್ಯಾಚ್ ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ, ಕೆಲವೊಂದು ಸತಿ 3 ಮಾರ್ಕ್ಸ್ನೂ ಇರುತ್ತೆ. ಓಕೆ, ಸೊ ಇದು ಅಂತೂ ಫಸ್ಟ್ ರಿಸಲ್ಟ್ ಕಂಪ್ಲೀಟ್ ಆಯಿತು. ಇವಾಗ ನಾವು ಇನ್ನೊಂದು ಸಬ್ ಕ್ವಶನ್ ಇದೆಯಲ್ಲ, ಇದನ್ನು ಇವಾಗ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು, ಅಗೇನ್ ಪ್ರಾಪರ್ಟಿನೇ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ಪ್ರಾಪರ್ಟಿ ಅಪ್ಲೈ ಮಾಡ್ಕೊಂಡ್ರೆ ಮೊದಲಿಗೆ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. ಏನಿದೆ ಇಲ್ಲಿ 5/3 1 ಇದೆ, 1 ಪ್ಲಸ್ ಇದು ರೂಟ್ ಟ್ಯಾನ್ ಅಂತಿದೆಯಲ್ಲ, ಸೊ ಟ್ಯಾನ್ಗೆ ನಾನು ಇಲ್ಲಿ ಸೈನ್ ಬೈ ಕಾಸ್ ಅಂತ ಬರೀಬೋದಾ, ಎಸ್, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ. ಹಾಗೆ ಈ ರೂಟ್ನ ಕೂಡ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಸಪ್ರೇಟಾಗಿ ತೊಗೋತಾ ಇದ್ದೀನಿ. ಓಕೆ, ಸೊ ಈ ರೂಟನ್ನು ನಾನು ಇದು ಹೋಲ್ ಡಿವೈಡ್ ಬೈ ಸೈನ್ ಇತ್ತಲ್ವ, ರೂಟ್ ಆಫ್ ಸೈನ್ ಎಕ್ಸ್ ರೂಟ್ ಆಫ್ ಕಾಸ್ ಎಕ್ಸ್ ಈ ಥರ ಬರೀಬೋದಾ. ಓಕೆ, ಇದಾದಮೇಲೆ ನಾನು ಇಲ್ಲಿ ಎಲ್ ಸಿ ಎಮ್ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಸೊ ಇದು ಅಗೇನ್ ಆ್ಯಸ್ ಇಟ್ ಈಸ್ ಇಟ್ಕೊಂಡ್ಬಿಡೋಣ, ಇದರಲ್ಲಿ ಏನೂ ಚೇಂಜಸ್ ಇಲ್ಲ. ಓಕೆ, ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ನಾವು ಏನಿಲ್ಲ ಅಂದರೆ 1 ಇರುತ್ತೆ, ಅಂದರೆ ಇದು ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಅಂದರೆ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ಸೈನ್ ಎಕ್ಸ್. ಓಕೆ, ಸೊ ಇವಾಗ ಹೋಲ್ ಡಿವೈಡ್ ಬೈ ಎಲ್ ಸಿ ಎಮ್ ಇರುತ್ತೆ, ಇದನ್ನು ನಾನು ಮೇಲ್ಗಡೆ ತೊಗೊಳ್ಬೋದಲ್ವಾ. 1 ಇಂಟು ಕಾಸ್ ಎಕ್ಸ್ ಅಂದರೆ ಏನಾಯಿತು, ಕಾಸ್ ಎಕ್ಸ್. ಇದೇನಿಲ್ಲ ಎಲ್ ಸಿ ಎಮ್ ಅಂದಿದೆ, ಅದನ್ನು ನಾನು ಮೇಲ್ಗಡೆ ಶಿಫ್ಟ್ ಮಾಡಿದ್ದೀನಿ. ಇಲ್ಲಿ ಡಿ ಎಕ್ಸ್ ಒಂದು ಆ್ಯಸ್ ಇಟ್ ಈಸ್ ಬರೀತಾ ಹೋಗಿ. ಓಕೆ ಸ್ಟೂಡೆಂಟ್ಸ್, ಸೊ ಇವಾಗ ಬಂದಿರುವಂಥ ಈ ಒಂದು ಕಂಪ್ಲೀಟ್ ರಿಸಲ್ಟ್ಸ್ಗೆ ಐ ಅಂತ ಡಿನೋಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಐ ಏನಾಗಿದೆ ಅಥವಾ ಇಕ್ವೇಷನ್ 1 ಅಂತಂದ್ರೆ ಕೊಡಿ, ಇಂಟಿಗ್ರೇಷನ್ ಆಫ್ 0 to π/6 to π/3 ಇದೆ. ಇಲ್ಲಿ ಮೇಲ್ಗಡೆ ಕಾಸ್ ಆಫ್ ಎಕ್ಸ್ ಇದೆ ಡಿವೈಡ್ ಬೈ ಕಾಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ಸೈನ್ ಎಕ್ಸ್ ಅಂತ ಇದೆ. ಓಕೆ, ಈ ಪೂರ ರಿಸಲ್ಟ್ಗೆ ಏನಂತ ಕೊಡೋಣ, ಇಕ್ವೇಷನ್ 1 ಅಂತ ಡಿನೋಟ್ ಮಾಡೋಣ. ಓಕೆ, ಸೊ ಇವಾಗ ನಾವು ಪ್ರಾಪರ್ಟಿನ ಅಪ್ಲೈ ಮಾಡ್ಕೊಳ್ಳೋಣ. ಪ್ರಾಪರ್ಟಿ ಏನು ಹೇಳುತ್ತೆ, ಇವಾಗಲೇ ಹಿಂದೆ ನಾವು ಪ್ರೂವ್ ಮಾಡಿದ್ದಿಲ್ಲ ಅದೇ ಪ್ರಾಪರ್ಟಿನೇ ಅಪ್ಲೈ ಆಗುತ್ತೆ. ಇಲ್ಲಿ ಏನಿದೆ, ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂತ ಇದೆ. ಸೊ ಎ ಪ್ಲಸ್ ಬಿ ಅಂದರೆ ಇವೆರಡನ್ನ ಆ್ಯಡ್ ಮಾಡ್ಕೋಬೇಕಂತ ಅರ್ಥ. ಓಕೆ, ಸೊ ಇವೆರಡನ್ನ ಆ್ಯಡ್ ಮಾಡ್ಕೊಂಡ್ರೆ ಏನಾಗಿಬಿಡುತ್ತೆ ನೋಡಿ, π/6 ಇದೆ ಪ್ಲಸ್ π/3 ಇದೆ. ಎಲ್ ಸಿ ಎಮ್ ಏನಾಗುತ್ತೆ, 6 ಆಗುತ್ತಲ್ವಾ. ಸೊ 6 ಮಾಡಿದ್ರೆ ಇದು ಪಾಯ ಪ್ಲಸ್ ಇದು 3 ಇಂದ ಮಲ್ಟಿಪ್ಲೈ ಮಾಡ್ತಾರೆ, 3 2s ಆಗುತ್ತೆ, ಸಾರಿ 2π ಆಗುತ್ತೆ. 2π ಪ್ಲಸ್ 3π ಅಂದರೆ ಇದು 3π/6 ಆಗುತ್ತೆ. 3 1s 3 2s ಅಂದರೆ ಇದು ಆಯಿತು ಫೈನಲಿ π/2. ಅಂದರೆ ನಮ್ದು ಏನಿತ್ತು ನೋಡಿ, ಇವಾಗಲೇ ಹಿಂದಿನ ಒಂದು ಪ್ರಾಪರ್ಟಿನ ನಾವು ಪ್ರೂವ್ ಮಾಡಿದ್ವಿ. ಇದರಲ್ಲಿ ಅಬ್ಸರ್ವ್ ಮಾಡಿ, ಎಫ್ ಆಫ್ ಎಕ್ಸ್ ಇದ್ದರೆ ಎ ಪ್ಲಸ್ ಬಿ ಮೈನಸ್ ಎಕ್ಸ್, ಅಂದರೆ ಇವೆರಡದ ಆನ್ಸರ್ ನಮ್ಗೆ ಇಲ್ಲಿ π/6 π/2 ಬರ್ತಾ ಇದೆ, ಮೈನಸ್ ಎಕ್ಸ್. ಎಲ್ಲೆಲ್ಲಿ ಎಕ್ಸ್ ಕಾಣಿಸುತ್ತೆ ಅಲ್ಲಿ π/2ನ ಮಾಡ್ಬೋದಲ್ವಾ. ಯಾಕಂದರೆ ಇವಾಗಲೇ ನಾವು ಎರಡೂ ರಿಸಲ್ಟ್ಸ್ಗಳನ್ನ ಜಾಯಿಂಟ್ ಮಾಡ್ಕೊಂಡ್ವಿ, ಆ್ಯಡ್ ಮಾಡಿದ್ವಿ, ಆಗ ಫೈನಲ್ ಆನ್ಸರ್ ಬಂದಿದ್ದು π/2. ಅಂದರೆ ಎಲ್ಲೆಲ್ಲಿ ಎಕ್ಸ್ ಕಾಣಿಸ್ತದೆ ಅಲ್ಲೆಲ್ಲೂ ಪ್ರಾಪರ್ಟಿನ ಅಪ್ಲೈ ಮಾಡ್ತಾ ಹೋಗೋಣ. ಏನು ಚೇಂಜಸ್ ಆಗುತ್ತೆ, ಇಂಟಿಗ್ರೇಷನ್ ಆಫ್ ಇದು π/6 ಆ್ಯಸ್ ಇಟ್ ಈಸ್, ಇಲ್ಲಿ π/3 ಇದೆ, ರೂಟ್ ಆಫ್ ಕಾಸ್ ಆಫ್ ಎಕ್ಸ್ ಇದ್ದಲ್ಲಿ ಏನಾಗುತ್ತೆ π/2 ಮೈನಸ್ ಎಕ್ಸ್. ಇದನ್ನು ಯಾಕೆ ಅಪ್ಲೈ ಮಾಡ್ತಾ ಇದೆ ಗೊತ್ತಾಗ್ತಾ ಇದೆ ಅಲ್ವಾ, ಬೈ ಯೂಸಿಂಗ್ ಪ್ರೀವಿಯಸ್ ಪ್ರಾಪರ್ಟಿ. ಅಗೇನ್ ಇಲ್ಲಿನೂ ಸೇಮ್, ಕಾಸ್ ಆಫ್ π/2 ಮೈನಸ್ ಎಕ್ಸ್, ನೆಕ್ಸ್ಟ್ ರೂಟ್ ಆಫ್ ಸೈನ್ ಆಫ್ π/2 ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಆಯಿತು. ಓಕೆ, ಸೊ ಇದಕ್ಕೆ ನಾವಿವಾಗ ಪ್ರಾಪರ್ಟಿನ ಅಪ್ಲೈ ಮಾಡ್ಕೊಂಡ್ಮೇಲೆ ಇಲ್ಲಿ ರಿಸಲ್ಟ್ಸ್ಗಳು ಏನೇನು ಚೇಂಜಸ್ ಆಗುತ್ತೆ ಅದೊಂದು ಬರ್ಕೊಂಡ್ಬಿಡೋಣ. ಓಕೆ, ಸೊ ಕಾಸ್ ಆಫ್ π/2 ಮೈನಸ್ ಎಕ್ಸ್ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಎಲ್ಲನೂ ಪಾಸಿಟಿವ್ ಇರುತ್ತೆ. ಕಾಸ್ ಇದ್ದದ್ದು ಏನಾಗುತ್ತೆ, ಸೈನ್ ಆಗಿ ಕನ್ವರ್ಟ್ ಆಗುತ್ತೆ. ಕೋಟಿಗ್ನೋಮೆಂಟ್ರಿ ಇದ್ದದ್ದು ಟಿಗ್ನೋಮೆಂಟ್ರಿ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಕಾಸ್ ಇದ್ದದ್ದು ಏನಾಗಿಬಿಡ್ತಿದ್ದು ಸೈನ್ ಎಕ್ಸ್ ಆಯಿತು, ಇದು ಕಾಸ್ ಇದ್ದದ್ದು ಕೂಡ ಸೈನ್ ಎಕ್ಸ್ ಆಗುತ್ತೆ.
ಅಗೇನ್ ಇಲ್ಲಿನೂ ಸೊ ಮಧ್ಯದಲ್ಲಿ ನೋಡಿ ಪ್ಲಸ್ ಸೈನ್ ಇತ್ತು, ಇದನ್ನು ನಾವು ಮಿಸ್ ಮಾಡಿದ್ವಿ. ಸೊ ಇಲ್ಲಿ ಬರೀರಿ ಪ್ಲಸ್ಸು, ಸೈನ್ ಇದ್ದಿದ್ದು ಏನಾಗ್ಬಿಡುತ್ತೆ ಕಾಸ್ ಎಕ್ಸ್ ಆಗುತ್ತೆ ಡಿ ಎಕ್ಸ್. ಇದಕ್ಕೆ ನಾವು ಏನಂತ ಕೊಡೋಣ, ಇಕ್ವೇಷನ್ ನಂಬರ್ 2 ಅಂತ ಕೊಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಕ್ವೇಷನ್ 1ನ ಮತ್ತು ಇಕ್ವೇಷನ್ 2ನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಇಲ್ಲಿ ಫೈನಲ್ ಆನ್ಸರ್ ಸಿಗುತ್ತೆ. ಐ ಪ್ಲಸ್ ಐ ಏನಾಗಿಬಿಡುತ್ತೆ ಸ್ಟೂಡೆಂಟ್ಸ್, 2i ಆಯ್ತಲ್ವಾ. ಎಸ್, ಏನು ರಿಸಲ್ಟ್ಸ್ ನೋಡಿ, ಇವೆರಡು ರಿಸಲ್ಟ್ಸ್ನ ಆ್ಯಡ್ ಮಾಡ್ತಾ ಹೋದರೆ ಇದಂತೂ ಲಿಮಿಟ್ ಅಂತೂ ಸೇಮೇ ಇದೆ. ಇಲ್ಲಿನೂ 5/6, ಇದು 5/3 ಇದೆ. ಓಕೆ, ಸೊ ಇಲ್ಲಿ ಎಲ್ ಸಿ ಎಮ್ನ ಅಬ್ಸರ್ವ್ ಮಾಡ್ತಾ ಹೋಗೋಣ. ಈ ಕಾಸ್ ಎಕ್ಸ್ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್, ಇಲ್ಲಿ ಕೂಡ ಅದೇ ಇದೆಯಲ್ವಾ. ಅಂದರೆ ನಾನು ಇಲ್ಲಿ ಕಾಮನ್ ಆಗಿ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ಸೈನ್ ಎಕ್ಸ್ ಅಂತ ಬರೀಬೋದಾ. ಓಕೆ, ಎಲ್ ಸಿ ಎಮ್ ಅಂತ ಎರಡು ಕಡೆ ಸೇಮ್ ಆಯಿತು. ಇನ್ನು ಮೇಲ್ಗಡೆ ರಿಸಲ್ಟ್ ನೋಡಿ, ಇದು ಎರಡು ರಿಸಲ್ಟ್ನ ಆ್ಯಡ್ ಮಾಡಬೇಕು. ಇಲ್ಲಿ ಫಸ್ಟ್ ಮೇಲ್ಗಡೆ ಏನಿದೆ ರೂಟ್ ಆಫ್ ಕಾಸ್ ಎಕ್ಸ್ ಅಂತ ಇದೆ, ಪ್ಲಸ್ ಇಲ್ಲೇನಿದೆ ರೂಟ್ ಆಫ್ ಸೈನ್ ಎಕ್ಸ್ ಅಂತಿದೆ. ಓಕೆ, ಸೊ ಡಿ ಎಕ್ಸ್. ಸೊ ಇವಾಗ ಈ ಎರಡೂ ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗಿ ಹೋಗಿಬಿಡ್ತು. ಸೊ ಉಳಿತೇನು ಫ್ರೆಂಡ್ಸ್, ಜಸ್ಟ್ 1 ಮಾತ್ರ ಉಳಿದಿರುವಂಥದ್ದು. ಓಕೆ, ಇಂಟಿಗ್ರೇಷನ್ ಆಫ್ 5/6 5/3 ಜಸ್ಟ್ 1 ಉಳಿದು 2i ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ 1 ಆನ್ಸರ್ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಎಕ್ಸ್ ಆಗುತ್ತೆ. ಎಕ್ಸ್ ಬರೀತೀರಾ, ಅಪ್ಲೈ ಮಾಡಬೇಕಾಗಿರುವಂಥ ಲಿಮಿಟು 5/6 5/3. ಫಸ್ಟ್ ಅಪ್ಪರ್ ಲಿಮಿಟ್ನ ಅಪ್ಲೈ ಮಾಡ್ಕೊಳ್ಳೋಣ. 2i ಇಸ್ ಈಕ್ವಲ್ಸ್ ಟು 5/3 ಮೈನಸ್ 5/6 ಆಗುತ್ತೆ. ಕರೆಕ್ಟ್ ಅಲ್ವಾ. ಸೊ 5/3 ಮೈನಸ್ 5/6 ಅಂದರೆ ಎಲ್ ಸಿ ಎಮ್ ತೊಗೊತೀರಾ, 6 ಎಲ್ ಸಿ ಎಮ್ ಬರುತ್ತೆ. ಅಗೇನ್ ಇಲ್ಲಿ ಏನು ಮಾಡ್ಕೋಬೇಕು, 2π. ಸೊ ಇದು 2π ಮೈನಸ್ ಪೈ ಆಗುತ್ತೆ. ಅಗೇನ್ ಇಲ್ಲಿ 2i ಇದೆ, ಸೊ ಮರಿಬೇಡಿ. ಅಗೇನ್ 2iನ ಕಂಟಿನ್ಯೂಷನ್ ಬರಿತಾ ಹೋಗಿ. 2π ಮೈನಸ್ ಪೈ ಅಂದರೆ ಇದಾಗುತ್ತೆ 5/6 ಆಗುತ್ತೆ. ಕರೆಕ್ಟ್ ಅಲ್ವಾ. ಸೊ ಈ 2 ಒಂದು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಫೈನಲ್ ಆಗಿ i ಇಸ್ ಈಕ್ವಲ್ಸ್ ಟು ನನಗೆ ಸಿಕ್ತು. ಇಲ್ಲಿ 2 ಇಂಟು ಇದೆ, ಈ ಕಡೆ ಬಂದರೆ ಡಿವೈಡ್ ಬೈ 6 ಇಂಟು 2 ಮಾಡಿದ್ರೆ 12 ಆನ್ಸರ್ ಬಂತು. ಸೊ ಇದಾಗಿದೆ ನಮ್ಮದು ಫೈನಲ್ ಆ್ಯಂಡ್ ಲಾಸ್ಟ್ ಆನ್ಸರ್ ಫ್ರೆಂಡ್ಸ್. ಇಷ್ಟು ಮಾಡಿದ ಮೇಲೇ ನಮಗೆ ಕಂಪ್ಲೀಟ್ ಆಗಿ 6 ಮಾರ್ಕ್ಸ್ ಸಿಗುವಂಥದ್ದು. ನೋಡಿ, ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಅಗೇನ್ ನಮ್ಮ ಈ ಒಂದು ಕ್ವಶನ್ನ ಸಾಲ್ವ್ ಮಾಡೋದಕ್ಕೆ 3 ಮಾರ್ಕ್ಸ್ ಇರುತ್ತೆ ಸ್ಟೂಡೆಂಟ್ಸ್. ಇವಾಗ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಏನಾಗಿದೆ ಅಂತ ಅಂದರೆ 4 ಮಾರ್ಕ್ಸ್ ಕ್ವಶನ್ ಆಗಿದೆ ಸ್ಟೂಡೆಂಟ್ಸ್ ಇದು. ಓಕೆ, ಸೊ ಇದು ಕಂಟಿನ್ಯೂಟಿ ಮೇಲೆ ಬರುವಂಥದ್ದು ಕ್ವಶನ್ನು. ಏನು ಹೇಳ್ತಾ ಇದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ದ ಕೇದು ವ್ಯಾಲ್ಯೂನ ಫೈಂಡ್ ಮಾಡಂತ ಹೇಳ್ತಾರೆ. ಅಗೇನ್ ಇಲ್ಲಿ ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ. ಈ ಒಂದು ಫಂಕ್ಷನ್ನು ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಅಲ್ಲಿ ಕಂಟಿನ್ಯೂಸ್ ಇದೆ. ಇದರಲ್ಲಿ ನೀವು ಇರುವಂಥ ಕೆ ವ್ಯಾಲ್ಯೂನ ನೀವು ಫೈಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಆಲ್ರೆಡಿ ಅವರೇ ಹೇಳಿದ್ದಾರೆ ಇದು ಕಂಟಿನ್ಯೂಸ್ ಇದೆ ಅಂತ ಹೇಳಿ. ಇಕ್ವೇಷನ್ ನೋಡಿ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಕೊಟ್ಟಿದ್ದಾರೆ ಅಂದರೆ ಆಬ್ವಿಯಸ್ಲಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಈಕ್ವಲ್ ಆಗಬೇಕು, ಲಿಮಿಟ್ ಆನ್ಸರ್ ಮತ್ತು ಫಂಕ್ಷನ್ ಆನ್ಸರ್ ಈಕ್ವಲ್ ಆಗಬೇಕು. ಸೊ ಅದೇ ಹಿಂಟನ್ನು ನಾನು ಇಲ್ಲಿ ತೊಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಎಲ್ ಎಚ್ ಎಲ್ ಈಸ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ಆಗಲೇಬೇಕಾ, ಇದು ಈಕ್ವಲ್ ಆದಾಗೆ ಮಾತ್ರ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಇದೇ ಹಿಂಟ್ನ ತೊಗೊಂಡು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಏನಾಗುತ್ತೆ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 5, ಇಲ್ಲಿ ಮೈನಸ್ ಬರೀತೀರಾ ಎಫ್ ಆಫ್ ಎಕ್ಸ್. ಈ ಒಂದು ರಿಸಲ್ಟು ಯಾವುದ್ರೂ ಕೂಡ ಆರ್ ಎಚ್ ಎಸ್ ಕೂಡ ಈಕ್ವಲ್ ಆಗಿರಲೇಬೇಕು. ಓಕೆ, ಸೊ ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ತಗೋತೀನಿ. ಓಕೆ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 5 ಮೈನಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಲೆಸ್ ದ್ಯಾನ್ ಕಂಡೀಷನ್, ಇದು ಎಲ್ ಎಚ್ ಎಲ್ ಕಂಡೀಷನ್ ಆಗಿರುತ್ತೆ. ಏನಿದೆ ಫಂಕ್ಷನು ಕೆ ಎಕ್ಸ್ ಪ್ಲಸ್ 1 ಆಗಿರುತ್ತೆ. ಕರೆಕ್ಟ್ ಅಲ್ವಾ. ಎಸ್, ಇನ್ನು ರೈಟ್ ಸೈಡಲ್ಲಿ ಏನಿದೆ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್ ರೈಟ್ಸ್ ಅಂದರೆ ಗ್ರೇಟರ್ ದ್ಯಾನ್ ನೋಡಬೇಕು. ಗ್ರೇಟರ್ ದ್ಯಾನ್ ಅಲ್ಲಿ ಏನಿದೆ 3x ಮೈನಸ್ 5 ಇದೆ. ಕರೆಕ್ಟಾ. ಓಕೆ, ಸೊ ಇವಾಗ 5ನ ಅಪ್ಲೈ ಮಾಡೋಣ. ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ 5 ಹಾಕಿದರೆ 5k ಪ್ಲಸ್ 1 ಆಗುತ್ತೆ. ಇದು 5ನ ಅಪ್ಲೈ ಮಾಡಿ 3 ಇಂಟು 5 ಮೈನಸ್ 5 ಆಗುತ್ತೆ. ಓಕೆ, ಸೊ 5k ಪ್ಲಸ್ 1 ಈ ಸೈಡ್ ಬಂದಿರುವಂಥದ್ದು. ನಾನೇನು ಮಾಡ್ತಾ ಇದ್ದೀನಿ, ಪ್ಲಸ್ 1 ಈ ಕಡೆ ಶಿಫ್ಟ್ ಮಾಡ್ಕೊತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಏನೇನಾಗುತ್ತೆ, 5 ಇಂಟು 3 ಅಂದರೆ ಇದಾಗುತ್ತೆ 15 ಮೈನಸ್ 5. ಇವಾಗ ಇವು ಪ್ಲಸ್ 1 ಇದನ್ನೊಂದು ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ, ಮೈನಸ್ 1 ಆಗುತ್ತೆ. ಓಕೆ, ಸೊ 5k 5 ಮೈನಸ್ 1 ಅಂತಂದರೆ ಇದು ಮೈನಸ್ 6 ಆಗುತ್ತೆ. ಮೈನಸ್ 6 ಪ್ಲಸ್ 15 ಅಂದರೆ ಇದಾಯಿತು ಪ್ಲಸ್ 9. ಆ್ಯಂಡ್ ಫೈನಲಿ ಕೆ ಈಸ್ ಈಕ್ವಲ್ಸ್ ಆಗುತ್ತೆ 9. 5 ಇಂಟು ಇದೆ ಈ ಕಡೆ ಬಂದರೆ ಡಿವೈಡ್ ಬೈ. ಸೊ ಇದಾಗಿದೆ ನಮ್ಮದು ಕೆದ ವ್ಯಾಲ್ಯೂ 9/5. ಇಷ್ಟೇ ಮಾಡೋದಕ್ಕೆ ನಿಮಗೆ 4 ಮಾರ್ಕ್ಸ್ಗಳಿದ್ದಾವೆ. ಓಕೆ, ಸೊ ಈಸಿಯೆಸ್ಟ್ ಕ್ವಶನ್ ಇದೆ ಸ್ಟೂಡೆಂಟ್ಸ್. ಸೊ ಗ್ರಾಫ್ನ ಚೂಸ್ ಮಾಡ್ಕೊಳ್ಳಿ, ಇದನ್ನು ಚೂಸ್ ಮಾಡಿ ಆರಾಮಾಗಿ ನೀವು ತೊಗೊಳ್ಬೋದು 4 ಮಾರ್ಕ್ಸ್ನ. ಓಕೆ, ಕೆಲವು ಸ್ಟೂಡೆಂಟ್ಸ್ಗೆ ಡೌಟ್ ಇದೆ, ಸೊ ನಾವು ಇಷ್ಟೇ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, 100% ಕೊಡ್ತಾರೆ ಸ್ಟೂಡೆಂಟ್. ಓಕೆ, ಸೊ ಇದಾಗಿತ್ತು ಕಂಟಿನ್ಯೂಟಿ. ಇದು ಇವಾಗ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಆರ್ ಕ್ವಶನ್ ಇದೆ. ಇದು ಡಿಟರ್ಮೆಂಟ್ ಕ್ವಶನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಡಿಟರ್ಮೆಂಟಲ್ಲಿ ಈ ಸತಿ ಒಂದು ಚೇಂಜಸ್ ಮಾಡಿದ್ದಾರೆ. ಈ ಥರ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಅಂತಂದರೆ ಇಲ್ಲಿ ನಾವು ಎ ಇನ್ವರ್ಸ್ದು ಫಾರ್ಮುಲಾ ನಮಗೆ ಫಸ್ಟ್ ಗೊತ್ತಿರಬೇಕು. ಏನಿದೆ ಎ ಇನ್ವರ್ಸ್ದು ಫಾರ್ಮುಲಾ 1 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇದೆ. ಓಕೆ, ಸೊ ಮೊದಲಿಗೆ ಇದನ್ನು ಫೈಂಡ್ ಮಾಡೋಣ. ಅದೇ ಥರನಾಗಿ ಬಿ ಇನ್ವರ್ಸು, ಅದೇ ಥರನಾಗಿ ಎ ಬಿ ಇನ್ವರ್ಸು. ಈ ಎಲ್ಲ ರಿಸಲ್ಟ್ಸ್ಗಳನ್ನ ಫಸ್ಟ್ಗೆ ಫೈಂಡ್ ಮಾಡ್ಕೊಂಡ್ಬಿಡೋಣ ಸ್ಟೂಡೆಂಟ್ಸ್. ಓಕೆ, ಎ ಬಿ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು
1 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಏನು ಮಾಡ್ತೀರಾ, ಇವೆರಡನ್ನು ಮೊದಲಿಗೆ ಮಾಡ್ತೀರಾ. 4 ಇಂಟು ಅಂದರೆ -8 ಆಗುತ್ತೆ, -3 ಇಂಟು 1 3 ಆಗುತ್ತೆ. ಓಕೆ, ಡಿಟರ್ಮಿನೆಂಟ್ ಆನ್ಸರ್ ಇಲ್ಲಿ ಕೆಳಗಡೆ ಬರ್ತಿದ್ದೀನಿ ನಾನು. ಇನ್ನು ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ 2 ಇಂಟು 2 ಆಡಲಿ ಭಾಳ ಸಿಂಪಲ್ ಸ್ಟೂಡೆಂಟ್ಸ್. ಯಾವ ಥರ ಈ ಡೈಗೋನಲ್ ಎಲಿಮೆಂಟ್ಸ್ಗಳೇನಿದಾವಲ್ಲ ಇದನ್ನು ನಾವು ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಓಕೆನಾ, ಸೊ ಇದಕ್ಕೆ ಮೈನರ್ ಫ್ಯಾಕ್ಟರ್ ಕೋ ಫ್ಯಾಕ್ಟರ್ ಆ ಥರ ಮಾಡ್ಬೋದು. ಸೊ ಅಷ್ಟೊಂದು ಟೈಮ್ ಇಲ್ಲ, ಇವಾಗ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಅಂದರೆ 4 ಮೇಲ್ಗಡೆ ಬರುತ್ತೆ, 2 ಕೆಳಗಡೆ ಬರುತ್ತೆ. ನಾನ್ ಡೈಗೋನಲ್ ಎಕ್ಸ್ಚೇಂಜ್ ಮಾಡೋದಿಲ್ಲ, ಆಸ್ ಇಟ್ ಈಸ್ ಬರೋದು, ಸೈನ್ನ ಚೇಂಜ್ ಮಾಡ್ಕೋಬೇಕು. ಇಲ್ಲಿ 3 ಇದೆ, +3 ಇತ್ತು, ಮೈನಸ್ ಆಗುತ್ತೆ, ಇದು -1 ಆಗುತ್ತೆ. ಇದಾಗಿದೆ ನಿಮ್ಮದು ಅಡ್ಜಾಯಿಂಟ್ ಆಫ್ ಎ ಆನ್ಸರ್. ಓಕೆ, ಸೊ ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೋದು. ಏನಾಗುತ್ತೆ ನೋಡಿ, ಇದು 1 ಡಿವೈಡ್ ಬೈ -3 -8 ಅಂದರೆ -11 ಆಗುತ್ತೆ. ಇದು -4 -3 -1 2 ಇದು ಸಿಕ್ತು ನಮ್ಮದು ಎ ಇನ್ವರ್ಸ್. ಇದೇ ಥರನಾಗಿ ಬಿ ಇನ್ವರ್ಸ್ ಒಂದು ಮಾಡ್ಕೊಳ್ಳೋಣ. ಸೊ ಬಿ ಇನ್ವರ್ಸ್ ಅಂದರೆ 1 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಬಿ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಅಡ್ಜಾಯಿಂಟ್ ಆಫ್ ಬಿ ನಮಗೆ ಗೊತ್ತಿರಬೇಕು. ಓಕೆ, ಸೊ ಫಸ್ಟು ಮ್ಯಾಗ್ನಿಟ್ಯೂಡ್ ಅಥವಾ ಡಿಟರ್ಮಿನೆಂಟ್ ವ್ಯಾಲ್ಯೂ ಆ್ಯಡ್ ಮಾಡೋಣ. 3 ಇಂಟು 1 3 ಆಗುತ್ತೆ, -2 ಇಂಟು 1 2 ಆಗುತ್ತೆ, -+ ಆಗುತ್ತೆ, ಇಲ್ಲೊಂದು ಮೈನಸ್ ಇರುತ್ತೆ. ಸೊ ಹಾಗಾಗಿ ಇದು 2 ಆಯಿತು. ಇನ್ನು ಇವೆರಡನ್ನ ಇಂಟರ್ಚೇಂಜ್ ಮಾಡ್ಕೋಬೇಕು. ಇಲ್ಲಿ 3 ಬರುತ್ತೆ, ಇಲ್ಲಿ 1 ಬರುತ್ತೆ, ಇವೆರಡರದ್ದು ಸೈನ್ ಚೇಂಜ್ ಆಗಬೇಕು, 2 1 ಆಗುತ್ತೆ. ಸೊ ಇದಾಗಿದೆ ಅಡ್ಜಾಯಿಂಟ್ ಆಫ್ ಬಿ. ಓಕೆ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ ಫ್ರೆಂಡ್ಸ್, 3 - 1 ಅಂದರೆ ಇದಾಯಿತು, 1/1 ಅಂದರೆ 1 ಆಗಿರುತ್ತೆ. ಸೊ 3 2 1 1 ಇದಾಗಿದೆ ನಮ್ಮದು ಬಿ ಇನ್ವರ್ಸ್ ಮ್ಯಾಟ್ರಿಕ್ಸ್. ಇದೇ ಥರನಾಗಿ ಎ ಬಿ ಇನ್ವರ್ಸ್ ಒಂದು ಮಾಡ್ಕೋಬೇಕು. ಅದರದ್ದು ಕೂಡ ಅದೇ ಥರನಾಗಿ ಎ ಬಿ ಅಂತಂದರೆ ಎ ಬಿ ಇನ್ವರ್ಸ್ ಮಾಡ್ಕೋಬೇಕಂತಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇದಕ್ಕೂ ಡಿಟರ್ಮಿನೆಂಟ್ ಆಫ್ ಎ ಬಿ ಮಾಡಬೇಕು, ಅಗೇನ್ ಅಡ್ಜಾಯಿಂಟ್ ಆಫ್ ಎ ಬಿ ಆಗಬೇಕು. ಓಕೆ, ಎ ಬಿ ಮ್ಯಾಟ್ರಿಕ್ಸ್ ನಾವು ಇನ್ನೂ ಫೈಂಡ್ ಮಾಡಿಲ್ಲ, ಅಂದರೆ ಮೊದಲಿಗೆ ಎ ಇಂಟು ಬಿ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕು ಅಂತ ಅರ್ಥ ಆಯಿತು. ಓಕೆ, ಸೊ ಇವಾಗ ಫಸ್ಟ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಎ ಬಿ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡ್ತೀನಿ. ಎ ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿ ನೀವು ಇದನ್ನು ಫಸ್ಟ್ ಮಾಡಿ ಆದಮೇಲೆ ಸೆಕೆಂಡ್ ಮಾಡಿದ್ರೆ ಕೂಡ ನಡೆಯುತ್ತೆ. ಓಕೆ, 1 -4. ಬಿ ಮ್ಯಾಟ್ರಿಕ್ಸ್ ಏನಿದೆ 1 -2 -1 3 ಇದೆ, ಕರೆಕ್ಟಾ? ಸೊ ಇವಾಗ ಎರಡು ಮ್ಯಾಟ್ರಿಕ್ಸ್ಗಳನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಅದು ನಮಗೆ ಸಿಗುತ್ತೆ ಎ ಬಿ. ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ 2 ಇಂಟು 1 ಅಂದರೆ 2 ಆಗುತ್ತೆ. ಅಗೇನ್ 3 ಇಂಟು -1 ಅಂತಂದರೆ ಇದು ಮೈನಸ್ ಇದೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇದಾಗುತ್ತೆ -3. ಅಗೇನ್ ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ 2 ಇಂಟು 2 ಅಂದರೆ -4, 3 ಇಂಟು 3 ಅಂದರೆ +9. ಓಕೆ, ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮ್, ಕರೆಕ್ಟಾ? ಸೊ 1 ಇಂಟು 1 ಅಂದರೆ 1 ಆಗುತ್ತೆ, ++ ಆಯಿತು, ಇದು +4. ಅಗೇನ್ 1 ಇಂಟು -2 ಅಂದರೆ ಇದಾಗುತ್ತೆ -2, ++ ಅಂದರೆ -4 ಇಂಟು 3 12 ಆಗುತ್ತೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. 2 - 3 ಮಾಡಿದ್ರೆ -1 ಬರುತ್ತೆ, ಇದು +5 ಬರುತ್ತೆ. ಅಗೇನ್ 4 + 1 ಇದು ಕೂಡ 5 ಬರುತ್ತೆ, ಇದು -14. ಇದಾಗಿದೆ ನಮ್ಮದು ಎ ಬಿ ಮ್ಯಾಟ್ರಿಕ್ಸ್ ಬಂತು. ಇವಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕಲ್ವಾ? ಓಕೆ, ಸೊ ಎ ಬಿ ಇನ್ವರ್ಸ್ ಮಾಡಬೇಕು. ಎ ಬಿ ಇನ್ವರ್ಸ್ ಈಸ್ ಈಕ್ವಲ್ಸ್ ಟು 1 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಎಂದು ಫೈಂಡ್ ಮಾಡಬೇಕು. ಇವಾಗ 1 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಅಂದರೆ 14 ಇಂಟು 1 ಅಂದರೆ 14 ಆಗಿಬಿಡುತ್ತೆ, -+. 5 ಇಂಟು 5 25. ಅಗೇನ್ ಇವೆರಡನ್ನ ಇಂಟರ್ಚೇಂಜ್ ಮಾಡ್ಕೊತೀರಾ ಅಡ್ಜಾಯಿಂಟ್ ಸಲುವಾಗಿ. ಇದು 14 ಆಗುತ್ತೆ, ಇದು -1, ಇದು -5, ಇದು ಕೂಡ -5. ಓಕೆ, 14 - 25 ಮಾಡ್ಕೋಬೇಕು. ಇಲ್ಲಿ 5 ಇಲ್ಲಿ 6 ಆಗಿದೆ, ಅಲ್ಲಿ ಅಂದರೆ 11 ಕಂಪ್ಲೀಟ್ ಆಗುತ್ತೆ, -11 ಬರುತ್ತೆ. ಇದು ಆನ್ಸರು ಸಬ್ಟ್ರಾಕ್ಟ್ ಮಾಡಿದ ಮೇಲೆ ಎಸ್, ಇದು -11 ಆಗುತ್ತೆ. -14 -5 -5 -1 ಅರ್ಥ ಆಗ್ತಾ ಇದೆ ಅಲ್ಲ ಫ್ರೆಂಡ್ಸ್? ಎಲ್ಲ ಕ್ವಶನ್ಸ್ಗಳು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಓಕೆ, ಸೊ ನಮಗಿವಾಗ ಈ ಎ ಬಿ ಇನ್ವರ್ಸ್ ಆನ್ಸರ್ ಸಿಕ್ಕಾಯಿತು. ಯಾವುದು? LHS ಆನ್ಸರ್ ಸಿಕ್ಕಾಯಿತು. ಇದಕ್ಕೆ ನಾನಿಲ್ಲಿ LHS ಅಂತಾನು ಬರೀಬೋದಲ್ವಾ? ಓಕೆ, ಇದಕ್ಕೆ ನಾನಿಲ್ಲಿ LHS ಅಂತ ಬರಿತೀನಿ. ಓಕೆ, ಅದೇ ಥರನಾಗಿ ಇವಾಗ RHS ಒಂದು ಫೈಂಡ್ ಮಾಡ್ಕೋಬೇಕಲ್ವಾ? ಅದು ಕೂಡ ಇದೆ ಇನ್ನು. ಓಕೆ, ಸೊ RHSನ ಯಾವ ಥರ ಫೈಂಡ್ ಮಾಡಬೇಕಂದ್ರೆ RHS ಎ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ನ ಎರಡು ಮಲ್ಟಿಪ್ಲೈ ಮಾಡ್ಕೋಬೇಕಂತ ಅರ್ಥ. ಓಕೆ, ಸೊ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಸೊ ಮೊದಲಿಗೆ ಬಿ ಇನ್ವರ್ಸ್ನ ಮಾಡ್ಕೊಳ್ಳೋಣ. ಬಿ ಇನ್ವರ್ಸ್ ಏನಿದೆ? ಸೊ ಇಲ್ಲಿದೆ ನೋಡಿ, ಬಿ ಇನ್ವರ್ಸ್ 1/1 ಅಂದರೆ 1 ಇದೆ. ಸೊ ಅದನ್ನು ಮ್ಯಾಟ್ರಿಕ್ಸ್ನ ಬರೀತಾ ಇದ್ದೀನಿ ನಾನು ಇಲ್ಲಿ 3 2 1 1. ಅಗೇನ್ ಎ ಇನ್ವರ್ಸ್ ಏನಿದೆ? ಸೊ ಇಲ್ಲಿದೆ. ಸೊ ಮೈನಸ್ ಇಲ್ಲಿ ಇಂಟು ಇದೆಯಲ್ವಾ? ಸೊ -1/11 ಆ್ಯಸ್ ಇಟ್ ಇಸ್ ಇಟ್ಟೋಣ. ಇದರಲ್ಲಿ ಏನಿದೆ? -4 -3 -1 2. ಓಕೆ, ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, -1/11 ಇದೆಯಲ್ಲ, ಸೊ ಅದನ್ನು ಆ್ಯಸ್ ಇಟ್ ಈಸ್ ಹೊರಗಡೆ ಇಟ್ಕೊಂಡು, ಯಾಕಂದರೆ ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗಿ ಅದೇ ಬೇಕಾಗಿತ್ತು. ಸೊ ಹಾಗಾಗಿ ಇದು -1/11 ಹೊರಗಡೆ ಇಟ್ಟು ಈ ಎರಡು ಮ್ಯಾಟ್ರಿಕ್ಸ್ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಏನೇನಾಗುತ್ತೆ ನೋಡಿ, ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ 3 ಇಂಟು 4 ಮಾಡಿದ್ರೆ -12 ಆಗುತ್ತೆ, 2 ಇಂಟು -1 ಮಾಡಿದ್ರೆ -2 ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ -12 -2 ಅಂದರೆ -14 ಆಗುತ್ತೆ. ಎಸ್, ಇದು ಆನ್ಸರ್ -14 ಆಗಿದೆ. ಅಗೇನ್ ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡೋಣ. ಏನಾಗುತ್ತೆ ನೋಡಿ, 3 ಇಂಟು 3 ಅಂದರೆ -9, 2 ಇಂಟು 2 4, -9 + 4 ಅಂದರೆ -5 ಆಗುತ್ತೆ. ಇದು ಕರೆಕ್ಟಾ? ಅಗೇನ್ ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮ್ 1 ಇಂಟು -4 -4 -1 -5 ಆಗುತ್ತೆ.
ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಅಗೇನ್ ಸೆಕೆಂಡ್ ರೋ ಇಂದ ಸೆಕೆಂಡ್ ಕಾಲಮ್ 1 ಇಂಟು -3 -3 + 2 -3 + 2 -1 ಆಗುತ್ತೆ. ಎಸ್, ಸೊ ಇದಾಗಿದೆ ನಮ್ಮದು ಕಂಪ್ಲೀಟ್ಲಿ RHS ಆನ್ಸರ್. ಓಕೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು LHS ಆನ್ಸರ್ RHS ಆನ್ಸರ್ ಎರಡೂ ಸೇಮ್ ಆಗೇ ಬಂದಿದೆ. ಇಲ್ಲಿದೆ ನಿಮ್ಮದು LHS ಆನ್ಸರ್, ಇದೆ ನಿಮ್ಮದು RHS ಆನ್ಸರ್. ಫೈನಲಿ ನೀವು ಈಕ್ವಲ್ ಆಗಿದೆ ಅಂತ ಬರೆದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಇದನ್ನ ಕಂಪೇರ್ ಮಾಡಿದರೆ ಕಂಟಿನ್ಯೂಟಿ ಕ್ವಶನ್ ಸ್ವಲ್ಪ ಸಿಂಪಲ್ ಇದೆ ಅಂತಲೇ ಹೇಳ್ಬೋದು. ಓಕೆ, ಸೊ ಟೈಮ್ ಇದ್ದರೆ ಎರಡು ಕ್ವಶನ್ನ ಸಾಲ್ವ್ ಮಾಡಿ, ಇಲ್ಲಾಂದರೆ ಇದಿಷ್ಟನ್ನ ಸಾಲ್ವ್ ಮಾಡಿದ್ರೆ ಕೂಡ ನಡೆಯುತ್ತೆ. ಓಕೆ, ಸೊ ಇಲ್ಲಿವರೆಗೂ ನಾನು ಆ ಪ್ರತಿಯೊಂದು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗಿದ್ದೀನಿ ಸ್ಟೂಡೆಂಟ್ಸ್. ಅಪ್ ಟು ಕ್ವಶನ್ ನಂಬರ್ 1 ಇಂದ ಹಿಡಿದು ಕ್ವಶನ್ ನಂಬರ್ 47 ತನಕ ಎಷ್ಟಿದೆ ನೋಡಿ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದಾಗಿದೆ ಈ ಒಂದು ಮಾಡಲ್ ಕ್ವಶನ್ ಪೇಪರಲ್ಲಿ. ಈ ಒಂದು ಕಂಪ್ಲೀಟ್ ಒಂದೇ ಶಾರ್ಟಲ್ಲಿ ಎಲ್ಲ ವೀಡಿಯೋಸ್ಗಳನ್ನ ಆ್ಯಡ್ ಮಾಡಿ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಇದಾದಮೇಲೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮಾಡಲ್ ಕ್ವಶನ್ ಪೇಪರ್ 2ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್ ಸ್ಟೂಡೆಂಟ್ಸ್. ಬಾಯ್, ಟೇಕ್ ಕೇರ್.